ಶರಣಾರ್ಥಿಗಳು. ನಾವು ಪ್ರಶ್ನೋಪನಿಷತ್ತಿನ ಮೊದಲನೆಯ ಪ್ರಶ್ನೆಯ 10ನೇ ಮಂತ್ರವನ್ನ ನಿನ್ನೆ ನೋಡ್ತಾ ಇದ್ವಿ. ಮಿಥುನದ ಒಂದು ಸೃಷ್ಟಿಯನ್ನ ಹೇಳ್ಕೊಂತ ಬಂದ್ರು. ಮಿಥುನ ಅಂತಂದ್ರ ರೈ ಮತ್ತು ಪ್ರಜಾ. ಅದನ್ನ ಎದಕ್ಕೆ ಜೋಡಿಸಿದ್ರು ಅಂದ್ರ ಪ್ರಾಣ ಮತ್ತು ರೈ ಪ್ರಾಣ ಮತ್ತು ರೈ, ಸೂರ್ಯಲೋಕ ಮತ್ತು ಚಂದ್ರಲೋಕ ಅಥವಾ ಬ್ರಹ್ಮಲೋಕ ಮತ್ತು ಸ್ವರ್ಗಲೋಕಕ್ಕೆ ಜೋಡಿಸ್ಕೊಂತ ಹೇಳ್ಕೊಂತ ಬಂದ್ರು. ಕ್ರಮವಾಗಿ ಚಂದ್ರಲೋಕಕ್ಕೆ ಹೋಗೋದು ಕೃಷ್ಣ ಗತಿ, ಅದೇ ಬ್ರಹ್ಮಲೋಕಕ್ಕೂ ಶುಕ್ಲ ಗತಿ ಅನ್ನುವಂತ ಮಾತನ್ನ ಹೇಳ್ಕೊಂತ ಬಂದ್ರು. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ಅಂದ್ರ ಕರ್ಮವನ್ನ ಸಕಾಮದಿಂದ ಕರ್ಮವನ್ನ ಮಾಡಿದಂತವ್ರು, ಯಜ್ಞ ಯಾಗಾದಿಗಳನ್ನ ಮಾಡಿದವರು ಏನ್ರಿ, ಸಕಾಮದಿಂದ ಯಜ್ಞ ಯಾಗಾದಿಗಳನ್ನ ಪದ್ಧತಿಯಲ್ಲಿ ಮಾಡಿದವರು ಇಲ್ಲಿ ಭೋಗ ಭಾಗ್ಯಗಳನ್ನ ಪಡಿತಾರ ಏನ್ರಿ. ಒಳ್ಳೆ ಮಕ್ಕಳು, ಒಳ್ಳೆ ಆಸ್ತಿ, ಒಳ್ಳೆ ಸಂಪತ್ತು, ಊಟ ಎಲ್ಲ ಬಹಳ ಭೋಗ ಭಾಗ್ಯಗಳು ಇರ್ತಾವ ಇಲ್ಲಿನೂ. ಆ ಮರಣದ ಇಲ್ಲಿ ಪ್ರಾರಬ್ಧ ಇಲ್ಲಿ ಮುಗೀತು ಅಂದ್ರೆ ಅದು ಮರಣದ ನಂತರ ಮುಂದೆ ಅವ್ನಿಗೆ ಏನಾಗ್ತದೆ, ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಅಲ್ಲಿನೂ ಭೋಗ ಭಾಗ್ಯಗಳು ಸಿಗ್ತಾವ. ಇದಕ್ಕ ಮೋಕ್ಷ ಅನ್ನುವಂತ ಕೆಲವು ಮಂದಿನೂ ಅದಾರ ಪೂರ್ವ ಮೀಮಾಂಸಕರು. ಇದಕ್ಕ ಸ್ವರ್ಗಲೋಕಕ್ಕೆ ಹೋಗೋದ ಮೋಕ್ಷ ಅಂತಾರ. ಅವ್ರಿಗೆ ಗೊತ್ತಿಲ್ಲ ಅಥವಾ ಶಾಸ್ತ್ರ ಅವರು ಅಲ್ಲೇ ಬಿಟ್ಟಾರ. ಅದು ತಮಗ್ ಬೇಕಾದಷ್ಟ ತಗೊಂಡ್ಬಿಟ್ಟಾರ. ರುಚಿ ಇದ್ದ ಹಿಡ್ದಾರ ಅವರು, ಹಿತ ಇದ್ದ ಹಿಡ್ದಿಲ್ಲ. ಭೋಗ ಭಾಗ್ಯಗಳು ಇರಬೇಕು, ರೊಕ್ಕ ರೂಪಾಯಿ ಅಂತಸ್ತು ಐಶ್ವರ್ಯ ಕಾರು ಹಾರ ತುರಾಯಿ ಹೋದಲ್ಲಿ ಬರ್ರಿ ಬರ್ರಿ ನಮ್ಮಂದಿ ನಿಮ್ಮಂದಿ ಬರ್ರಿ ಬರ್ರಿ ಅಂತ ಬಾಲಿ ಹಾಕಿ ಕರೆದು ಕುರ್ಚಿ ಹಾಕಿ ಕುಂಡ್ರಿಸ್ಬೇಕು. ಇದಕ್ಕನ ಮೋಕ್ಷ ಅಂತ ತಗೊಂಡ್ಬಿಟ್ಟಾರ. ಅತ್ಯಂತ ದುಃಖದ ನಿವೃತ್ತಿಗೆ ಮೋಕ್ಷ ಅಂದಿಲ್ಲ ಅವ್ರು ಏನ್ರಿ. ಭೋಗ ಭಾಗ್ಯಗಳು ಏನ್ ಕೇಳ್ತಿದ್ ಎಲ್ಲ ಸೌಕರ್ಯ ಇರ್ಬೇಕು, ಕಿಶದ ರೊಕ್ಕ ಇರ್ಬೇಕು, ಊರಾಗ ಮನಿ ಇರ್ಬೇಕು, ಅಡವ್ಯಾಗ ಹೊಲ ಇರ್ಬೇಕು, ಬ್ಯಾಂಕ್ ನ ಬ್ಯಾಲೆನ್ಸ್ ಇರ್ಬೇಕು, ಊರ್ ತುಂಬಾ ಕಳಬಳ್ಳಿ ಇರ್ಬೇಕು. ಇದೇ ಸುಖ ಅಂತ ತಿಳ್ಕೊಂಡಾರ ಪೂರ್ವ ಮೀಮಾಂಸಕರು. ಅವರು ಸ್ವರ್ಗ ಲೋಕಕ್ಕೆ ಹೋಗ್ತಾರ. ಕ್ಷಿಣೆ ಪುಣ್ಯ ಮರ್ತ ಲೋಕ ಮಿಷಂತಿ. ಇದು ಸಕಾಮ ಕರ್ಮ ಮಾಡಿದ್ರು. ಈಗ ಈಗ ಅಡವ್ಯಾಗ ಹೊಲ ಇರ್ಬೇಕನ್ನೋಲ್ಲ ಯಾರು ರೀ, ಊರ್ ಮುಂದೆ ಇರ್ಬೇಕಂತ ಪ್ಲಾಟ್ ಆಗುವಂಗ್ರಿ ಹಿಂಗಂತೆ. ಒಟ್ಟ ಸುಖ ಇವು ನಿಜವಾಗಿ ಸುಖನೋ ಹೌದು ಅಲ್ಲೋ ಗೊತ್ತಿಲ್ಲ ಅವ್ರಿಗೆ ಪಾಪ ಏನ್ರಿ. ನಾವು ಅವನ್ನ ಕೇಳ್ಕೊಂತ ಬಂದವ್ರ ಇಲ್ಲಿ ಮಟ. ಈಗ ಶಾಸ್ತ್ರ ಹೇಳಿದ್ಮ್ಯಾಗ ಸ್ವಲ್ಪ ಕಣ್ ತೆರ್ದತ್ತ ಅಂತ. ನಾವು ಇವ ಭೋಗ ಭಾಗ್ಯಗಳನ್ನ ಬೆನ್ನ ಹತ್ತಿ ಬಂದವರು ಹೆಂಗೋ ದಾರಿ ತಪ್ಪಿ ಸಿದ್ಧಾಂಬಿಡಕ್ ಬಂದೇವಿ. ಅವಾಗ ಅಷ್ಟು ವಯಸ್ಸಿನಾಗ ಅದು ಗೊತ್ತಾಗಲ್ ತೋರಿ. ಅಲ್ಲ ಅದಂದ್ರೆ ಏನ್ರಿ ಗೊತ್ತಾಗುದಿಲ್ಲ ಅಂದ್ರೆ ಈಗ ನಮ್ಮ ಮನೆಯ ಮಕ್ಳು ಕೇಳ್ತಾವಿಲ್ಲ ಈ ಮಾತ. ಅವ್ರ ಅವ್ರ ಕಿವಿ ಅಲ್ಲ, ಯಾರಿಗೆ ಪುಣ್ಯ ಇರ್ತೈತಿ ಕಿವಿಗ್ ಬೀಳ್ತಾವ ಪರಿವರ್ತನೆ ಆಕಾರಿ ಸರ. ಹಂಗ ಹೇಳಕ್ ಬರಂಗಿಲ್ಲ. ಪುಣ್ಯ ಬೇಕು, ನಮ್ ಪುಣ್ಯ ಇಲ್ಲ ಅಷ್ಟೇ. ಸಾಮಾನ್ಯ ಜನಕ್ಕೆ ಸಾಮಾನ್ಯ ಜನಕ್ಕೆ ಯಾವ್ದು ಡೂಸು ಡೋಂಟ್ಸು ಗೊತ್ತಾಗಲ್ಲ ಜರ. ಕರೆಕ್ಟ್ ಆಗಿ ನೀವ್ ಹೇಳ್ದಂಗೆ ಅದ ಗೊತ್ತಾಗೋದಿಲ್ಲ. ಪುಣ್ಯ ಇತ್ತಂದ್ರೆ ಕರ್ಕೊಂಡು ಹೋಗ್ತದ. ನಿಮ್ಗೆ ಹೇಳ್ತೇನೆ ನಾ ಹೆಂಗ ಬಂದೆ ಅಂತ ಅನ್ನೋದು ಹೇಳ್ತೀನಿ. ಜಸ್ಟ್ ಐ ಸ್ಟಿಲ್ ರಿಮೆಂಬರ್ ದಟ್ ಡೇ. ಲಗ್ನ ಆಗಿ ಒಂದ್ ಮಗು ಹುಟ್ಟಿತ್ತು. ನಾನು ಹಾವೇರಿ ಹತ್ರ ಸಂಗೂರಾಗಿ ಡ್ಯೂಟಿ ಮಾಡ್ತಿದ್ದೆ. ಅಲ್ಲಿ ಸಂಗೂರಿಗೆ ಹಾವೇರಿಗೆ 10 ಕಿಲೋಮೀಟರ್ ಅದು. ನಾವು ಸಂತಿ ಪ್ಯಾಟಿ ಮಾಡ್ಲಿಕ್ಕೆ ಹಾವೇರಿಗೆ ಬರ್ಬೇಕು. ಬಸ್ ಸ್ಟ್ಯಾಂಡಿಂದ ಬಂದ್ಮೇಲೆ ಬಸ್ ಸ್ಟ್ಯಾಂಡಿಂದ ಮಾರ್ಕೆಟ್ 2 ಕಿಲೋಮೀಟರ್. ಅಲ್ಲಿ ಒಂದು ಸೈಕಲ್ ತಗೋತಿದ್ದೆ, ಬಾಡಿಗೆ ಸೈಕಲ್ ತಗೊಂಡು ಆ ಅಂಗಡಿಗೆ ಹೋಗಿ ಎಲ್ಲ ಸಾಮಾನು ತಗೊಂಡು ಮತ್ತ ಬಂದ್ ಬಸ್ ಸ್ಟ್ಯಾಂಡ್ ಆಗಿ ಲಗೇಜ್ ಇಟ್ಟು ಅವನು ಅಲ್ಲೇ ಬಸ್ ಸ್ಟ್ಯಾಂಡ್ ಬಾಜುನ ಸೈಕಲ್ ಅಂಗಡಿ, ಅವ್ನು ಸೈಕಲ್ ಕೊಟ್ಟು ನಾ ಬಸ್ ಹತ್ಕೊಂಡು ಸಾಮಾನು ತಗೊಂಡು ಹೋಗೋದು ರೂಢಿ ನಂದು. ಅವಾಗ ಸೈಕಲ್ ಅಂಗಡಿನೇ ಹೆಸರುವಾಸಿ ಸರ್. ಅಲ್ಲಿ ಓಡಾಡ್ಬೇಕು ಅಂದ್ರೆ, ಮಠಕ್ ಹೋಗ್ಬೇಕು ಅಂದ್ರೆ ಸೈಕಲ್ ತಗೊಂಡೆ ಹೋಗ್ಬೇಕು ಸರ್. ಸೈಕಲ್ ತಗೊಂಡು ಹೋಗ್ತಿದ್ವಿ. 2 ಕಿಲೋಮೀಟರ್ ಇತ್ತು ಬಸ್ ಸ್ಟ್ಯಾಂಡ್ ಇಂದ ಹಾವೇರಿ ಉದ್ದಕ್ಕೆ ಪ್ಯಾಟಿ ಮಾರ್ಕೆಟ್. ಯಾರು ನೋಡಿರಿ ಅವ್ರಿಗೆ ಹೇರೂರ್ ಅಂಗಡಿ ಸಾಮಾನ್ ತಗೊಂಡ್ಬರ್ತಿದ್ವಿ. ಅಗದಿ ಫೇಮಸ್ ಅಂಗಡಿ ಅದು, ಹೇರೂರ್ ಅಂಗಡಿ ಅದು. ಹುಕ್ಕೇರಿ ಮಠ ತನಕ ಇರ್ತತ್ರಿ ಮಠ. ಇದು ಹೌದು, ಆ ಹುಕ್ಕೇರಿ ಮಠದ ಹತ್ರ ಇದು ಈ ಅಂಗಡಿ, ಕಿರಾಣಿ ಅಂಗಡಿ, ಹೇರೂರ್ ಕಿರಾಣಿ ಅಂಗಡಿ. ಅವಾಗ ಏನಾತ್ರಿ, ಒಂದ್ ದಿವಸ ಸಂತಿ ಎಲ್ಲಾ ತಗೊಂಡಿನಿ ಲಗೇಜ್. 1 ತಿಂಗಳು ಸಂತಿ ಗಾಡಿ ಮ್ಯಾಗ ಸೈಕಲ್ ಮ್ಯಾಗ ಅದ. ಅಲ್ಲಿ ಒಂದು ಮೈದಾನ ಮಾದೇವಪ್ಪ ಸರ್ಕಲ್ ಅಂತದ. ಅಲ್ಲಿ ಮೈಕ್ ಮ್ಯಾಗ ಲಿಂಗಾನಂದ ಸ್ವಾಮೀಜಿ ಪ್ರವಚನ ಕೇಳಾಗತ್ತಿತ್ತು. ಅವ್ರು ಯಾರು ನನಗೆ ಗೊತ್ತಿಲ್ಲ. ಅಂದ್ರೆ ಆ ಕಡೆ ಒಂದ್ ದಾರಿ ಅದ, ಆ ಕಡೆ ಮೈದಾನ ಮಾದೇವಪ್ಪ ಸರ್ಕಲ್ ಕಡೆ ಒಂದ್ ದಾರಿ ಅದ. ಅದೇನು ಅದ ಸೈಕಲ್ ಸಮೇತ ಲಗೇಜ್ ಸಮೇತನ ಹೋಗಿ ನಿಂತೇನ್ರಿ. ಹೋಗಿ ನಿಂತ್ರ ಅವ್ರ ಪ್ರವಚನ ಕೇಳಿ ಇಷ್ಟು ಪ್ರಭಾವಿತ ಆದ್ನಿ ಅಂದ್ರ ನಾನು
ನಾನು ಮೈ ಮರ್ತು ನಿಂತ್ಬಿಟ್ಟೇನಿ. ಒಂದು ತಾಸು ಗಂಟೆ ಸೈಕಲ್ ಬಾಡಿಗೆ ನೆನಪಿಲ್ಲ, ಲಗೇಜ್ ಐತಿ ನೆನಪಿಲ್ಲ, ಅಲ್ಲೇ ನಿಂತ್ಕೊಂಡೆ ಕೇಳಿ ಆ ಪ್ರವಚನವನ್ನ. ಆ ನಂತರ ಎಲ್ಲಾ ಮುಗಿಸಿದ್ರು, ಮಂಗಳಾರತಿ ಮಾಡಿದ್ರು, ಲಗೇಜ್ ಇತ್ತಲ್ಲ ಹಂಗ ಸೀದಾ ಮನೆಗೆ ಇದಕ್ಕ ಬಸ್ ಸ್ಟ್ಯಾಂಡಿಗೆ ಬಂದ್ ಲಗೇಜ್ ಇಟ್ಟು ಸೈಕಲ್ ಅವ್ರಿಗೆ ಕೊಟ್ಟು ಬಾಡಿಗೆ ಕೊಟ್ಟು ಊರಿಗೆ ಬಂದೆ. ಅದ್ ಸೈಕಲ್ ತಗೊಂಡ ಅವ್ರಂತ ಹೋಗಿಲ್ಲ, ಅದನ್ನ ಚಲೋ ಮಾಡ್ಯಾರಿ. ಮರದಿನಿಂದ ಡೈಲಿ ಏನ್ರಿ ಡೈಲಿ ಆ ಹೊತ್ತಿಗೆ 10 ಕಿಲೋಮೀಟರ್ ಬಸ್ ಹತ್ತುದು ಬರೋದು. ಮೈಲಾರ ಬಸ್ ಸ್ಟ್ಯಾಂಡ್ ಹತ್ರ ಮೈಲಾರ ಮಹದೇವಪ್ಪ ಸರ್ಕಲ್ ಬಸ್ ಸ್ಟ್ಯಾಂಡ್ ಸಮೀಪ ಅದ. ಸಂಗೂರಿಂದ 10 ಕಿಲೋಮೀಟರ್ ಬಸ್ಸಿಗೆ ಬರೋದು. ಬಸ್ ಬೇಕಾದಷ್ಟು ಬಿಡ್ರಿ, ಬಸ್ಸಿಗೆ ಬರೋದು, ಹೋಗುದು ಕೇಳುದು, ಹೋಗುದು ಕೇಳುದು ಏನ್ರಿ. ಆಮ್ಯಾಗಿಂದ ಅವರು ಹೋಗ್ಬೇಕಾದ್ರೆ ಇದು ನಮ್ದು ಒಂದ್ ಪತ್ರಿಕೆ ಮಾಡ್ಸೇವಿ. ಏನದು ಒಂದ್ ಪತ್ರಿಕೆ ಬರ್ತಿತ್ತು ಅವ್ರದ್ದು, ಲಿಂಗಾನಂದ್ರದ್ದು. ತಿಂಗಳ ಒಂದ್ ಪತ್ರಿಕೆ ಮಾಡಿದ್ರು. ಅದಕ್ಕೆ ಏನ ಅಂತಿದ್ರು ಅವ್ರು, ಮಾಸ ಪತ್ರಿಕೆ. ಅದಕ್ಕ ಒಂದ್ ಹೆಸರು ಕಲ್ಯಾಣ ಕಿರಣ ಅಂತ ಏನೋ ಹೆಸರು ಇಟ್ಟಿದ್ರು. ಕಲ್ಯಾಣ ಕಿರಣ ರೀ. ಕಲ್ಯಾಣ ಕಿರಣ ಇಟ್ಟಿದ್ರು. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆದೆ. ಅದು ಬರಾಗತ್ರಿ. ಅದು ಬರಾಗತ್ತಂದ್ರ ಅದು ಬಂತಂದ್ರ ಎಲ್ಲಾ ಬಿಡುದ್ ಬಿಟ್ರಿ. ಟಪಾಲ್ ಬಂತಂದ್ರ ಅದನ್ನ ಆ ಗ್ರಂಥ ಪೂರಾ ಓದೇ ಬಿಡೋದು. ಅದ್ ಗ್ರಂಥ ಅಂದ್ರೆ ಏನ್ರಿ, ಒಂದ್ ಬಾಳ ಇರ್ತಿತ್ತಲ್ಲ ಪೇಜ್, ಒಂದ್ 20 ಪೇಜ್ ಇರ್ತೈತ್ರಿ. ಅಷ್ಟೇ ಇರ್ತಿತ್ತು. ಅದ್ರಾಗ ಮಾತಾಜಿದೊಂದ್ ಲೇಖನ, ಅಪ್ಪವ್ರದೊಂದ್ ಲೇಖನ, ಅವ್ರು ಬರ್ದಂತ ಪುಸ್ತಕದ ಬಗ್ಗೆ. ಆಮ್ಯಾಗಿಂದ ಜಚನಿ ಅಂತಿಕೊಂಡು ಒಬ್ರು ಗುರುಗಳು ಅಲ್ಲಿ ಇದ್ರು. ಅವಾಗ ಅವ್ರ ಬಗ್ಗೆ ಬರೆಯೋರು ಎಲ್ಲಾ ಬರೀತಿದ್ರು. ಎಲ್ಲ ನೋಡ್ತಿದ್ದೆ ನಾನು. ಹಂಗ ಅದು ಬಂದು ಸ್ವಲ್ಪ ಸುಗ್ಗಿ ನನಗ. ಅದು ಯಾವಾಗ ಬರ್ತೈತಿ. ಅದೊಂದು ಇನ್ನೊಂದು ಲಿಂಗ ನುಡಿ ಅಂತ ಒಂದ್ ಪತ್ರಿಕೆ ಬರ್ತಿತ್ರಿ. ನಿಮ್ದು ವಯಸ್ಸು ಎಷ್ಟ್ರ ಅವಾಗ? ನನಗೆ 30-31 ರೀ, ಆಜುಬಾಜು. ಸರಿ ಸರಿ. ಲಿಂಗ ನುಡಿ ಅಂತ ಒಂದ್ ಪತ್ರಿಕೆ ಬರ್ತಿತ್ರಿ. ಅದು ಬಹಳ ಇದ್ರದ್ದು ಫುಲ್ ಸ್ಕೇಪ್ ಹಾಳಿ ಒಳಗೆ ಬರ್ತಿತ್ತು ಅದು. ಅದಕ್ಕೂ ಚಂದಾದಾರ ಆಗಿದ್ದೆ. ಅದು ಬರ್ತಿತ್ತು. ಅದು ಬಂದಾಗನು ಓದ್ತಿದ್ದೆ. ಆಮೇಲೆ ಹಿಂಗ ನಮ್ ಪ್ರವೇಶ ಆತು. ಆಮೇಲೆ ಒಂದ್ಸಲ ಅವ್ರ ಆಶ್ರಮಕ್ಕೆ ಹೋಗ್ಬೇಕು ಅನ್ನಿಸ್ತು. ಶಿಬಿರಕ್ಕೆ ವರ್ಷಕ್ಕೊಮ್ಮೆ ಬೆಂಗಳೂರಾಗ ಒಂದು ಆಶ್ರಮ ಅದ ಅವ್ರದ್ದು, ಲಿಂಗಾನಂದ ಸ್ವಾಮೀಜಿ. ಸಿನಿಮಾ ಆಕ್ಟರ್ ಅಶೋಕ್ ಕುಮಾರ್ ಅಂತ ತಗೊಂಡು, ಹಿಂದಿ ಆಕ್ಟರ್ ಅದು ತೋಟ. ಆ ತೋಟನ ಇವರು 1-2 ಕೋಟಿ ಅವಾಗಿನ ಕಾಲಕ್ಕೆ ಖರೀದಿ ಮಾಡಿದ್ದು. ಅಶೋಕ್ ಕುಮಾರ್ ಅಂದ್ ಸಿನಿಮಾ ಆಕ್ಟರ್ ತೋಟ ಖರೀದಿ ಮಾಡಿದ್ರು. ಅವಾಗ 2 ಕೋಟಿ? ಅವಾಗ್ರಿ ಕೋಟಿಗಟ್ಲೆ ಕೊಟ್ಟ. ಅದು ದೊಡ್ಡದ್ರಿ, ಇದು ದೊಡ್ಡದು ತೋಟ. ಅದು ಅಮೌಂಟ್ ನಂಗೆ ನೆನಪಿಲ್ಲ, ಬಟ್ ಏನೋ ಒಟ್ಟು ಅಮೌಂಟ್ ಹೆಚ್ಚಿಗೆ ಹೇಳಿದ್ರು. ಇಷ್ಟ ಅನ್ನೋ ನಿಖರ ಇಲ್ಲ. ಅಲ್ಲಿ ಆಶ್ರಮ ಮಾಡಿದ್ರು. ಕುಂಬಳಗೋಡು ಅಂತ ಬೆಂಗಳೂರು ಇದರಿಂದ ಎಲ್ಲಿ ಬೆಂಗಳೂರಿಂದ ಕುಂಬಳಗೋಡ್ರಿ. ಕುಂಬಳಗೋಡದಾಗ ಆಶ್ರಮ ಇತ್ತು. ಹೋದೆ ನಾನು. 1 ತಿಂಗಳು ಇದ್ ಬಂದೇನ್ರಿ ಆಶ್ರಮದಾಗ. ಒಬ್ರ? ನಾನು ಒಬ್ಬನ ರೀ. ಅಂದ್ರ ನನ್ನಂಗ ಶಿಬಿರಾರ್ಥಿಗಳು ಬೇರೆ ಕಡೆಯಿಂದ ಬಂದಿದ್ರು ಮಂದಿ. ನಾನು ಹೋದಾಗ ನಮ್ಮ ಮನೆಯಿಂದ ಒಬ್ಬನ ಹೋಗಿದ್ದೆ. ನಾನು ಅಷ್ಟು ಪ್ರಭಾವಿತ ಆದ್ಮೇಲೆ ಹಂಗ ಹೇಳ್ಕೊಂಡು ಹೋಗ್ತದ್ರು. ಅವ್ರು ಪುಣ್ಯ ಇತ್ತಂದ್ರೆ ಹೇಳ್ಕೊಂಡು ಹೋಗ್ತದ್ರು. ಈಗ ನೋಡ್ರಿ, ಈಗ 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 ಎಷ್ಟು ದಿವಸ ಇಲ್ಲ ನಮ್ಮ ಮನ್ಯಾಗ ನಮ್ಮ ಮಿಸ್ಸಸ್ ಈಗ ಒಂದ್ 3 ತಿಂಗಳಾತು ಈಗ ಕುತ್ಕೊಂಡು ಕೇಳಾಗತ್ತಾಳ. ಈಗ ಇಲ್ಲಿ ನನ್ ಪ್ರವಚನ ಕೇಳ್ತಾಳ, ಆ ಕುಂಬಾರ್ ಸರ್ ಪ್ರವಚನ ಕೇಳಾಗತ್ತಾಳ. ಭಾರಿ ಆಯ್ತಿರಲ್ಲ ಮತ್ತೆ. ನಿಮ್ ಪ್ರಭಾವ ಬೇರೈತಿ. ಎಷ್ಟು ದಿವಸ ಅವ್ರಿಗೆ ಬರ್ಲಿಲ್ಲ. ಅದು ಅಂದ್ರೆ ಪುಣ್ಯ ಬರ್ಬೇಕ್ರಿ. ಅದು ಪುಣ್ಯ ಅಲ್ಲೇ ಇದ್ರು ಸಿಗುದಿಲ್ಲ ಅದ. ಅಲ್ಲ, ಅವ್ರು ಡ್ಯೂಟಿ ಮ್ಯಾಗಿದ್ರಿ. ಡ್ಯೂಟಿ ಮುಗಿದ್ರಿ ಮತ್ ಬರ್ತದ್ರಿ. ಡ್ಯೂಟಿ ಮ್ಯಾಗಿದ್ದ ಹೆಂಗ್ ಬರ್ತದ್ರಿ? ಮಾಡ್ಬೇಕು. ಡ್ಯೂಟಿ ಮುಗಿದ 6 ವರ್ಷ ಆತ್ಬಿಟ್ರಿ. ಮೊದಲಂತೂ ಅವ್ರಿಗೆ ಪುರ್ಸೊತ್ ಇರ್ತಿದಿಲ್ಲ. ಮುಂಜಾನೆ ಅಡಿಗೆ ಮಾಡ್ಬೇಕು, ರಾತ್ರಿ ಅಡಿಗೆ ಮಾಡ್ಬೇಕು. ಆಕಿಗೆ ಅಡಿಗೆ ಮಾಡೋದು, ಡ್ಯೂಟಿ ಮಾಡ್ಕೊಂಡ್ ಬಂದು ಅಡಿಗೆ ಮಾಡೋದು. ಆಕಿಗೆ ನಾ ಡ್ಯೂಟಿ ಮಾಡ್ಕೊಂಡ್ ಬಂದು ಮಕ್ಕಳಿಗೆ ಅಭ್ಯಾಸ ಹೇಳ್ಬೇಕು. ಹಿಂಗಾಗಿ ಅವಾಗ ಆಗ್ತಿದ್ದಿಲ್ಲ. ಆದ್ರೆ ಏನದ ಸ್ವಲ್ಪ ಕಮ್ಮಿ, ಸ್ವಲ್ಪ ಇದ್ರಾಗ ಸ್ವಲ್ಪ ಅಂತಂದ್ರ ನನಗ ಅನುಕೂಲ, ನಮ್ಮ ಮನೆಯವ್ರಿಗೆ ಅನುಕೂಲ ಇದ್ದಿದ್ದಿಲ್ಲ. ಈಗ ಅನುಕೂಲ ಅದ. ರಿಟೈರ್ಮೆಂಟ್ ಆಗಿ 6 ವರ್ಷದ ಮೇಲೆ ಅವ್ರ ಪ್ರವೇಶ ಆಗ್ಯಾರ. ಭಾರಿ ಆಯ್ತು ಬಿಡ್ರಿ ಹಂಗಾರ. ನೀವು ಒಂದ್ ಯಾವ್ದಾರ ಗ್ರಂಥ ಬರದ್ರಿ ಅಂದ್ರ ಸರ್, ಅದಕ್ಕೆ ಅವ್ರ ಹೆಸರು ಇಡ್ಬೇಕು ನೋಡ್ರಿ ಮೇಡಮ್. ಏನ್ ಬರೀತೀರಿ ಬಿಡ್ರಿ. ಇಷ್ಟೆಲ್ಲಾ ಬರ್ದ್ಬಿಟ್ರ ಇನ್ನೇನ್ ಬರೀತೀರಿ? ಅವನ್ನ ತಿಳ್ಕೊಂಡು ಓದೋದು. ನನಗೆ ಇವತ್ತು ಹಿಂಗ್ ಅನ್ಸಾಗತ್ತದ, ಈ 12 ಗ್ರಂಥ ಓದೋ ಬದ್ಲಿ ಒಂದೇ ಗ್ರಂಥ ಪರ್ಫೆಕ್ಟ್ ಮಾಡ್ಬಿಡ್ಬೇಕು ಅನ್ಸಾಗತ್ತದ. ಅಲ್ಲ, ವಿಷಯ ಬೇಕಲ್ರಿ. 12 ಗಂಟೆ ಓದಿದ್ದ ಲಾಭ ಆಗತ್ತ ಹೆಂಗಾದ್ರು ರೀ. ಅಲ್ಲ, ಒಂದೇ ಇದನ್ನ ಪರ್ಫೆಕ್ಟ್ ಆಗಿ ಅದ ಪರ್ಫೆಕ್ಟ್ ಒಂದ್ ವಿಷಯ ಸಂಗ್ರಹ ಆಗ್ಬೇಕೈತ್ರಿ. ಎಲ್ಲಾನು ಓದಿದಾಗ ಗೊತ್ತಾಗತ್ರಿ. ಅದು ಖರೆ. ಹಿಂಗ ಅದು ಪುಣ್ಯ ಯಾವಾಗ ಬರ್ತದ ಹೇಳಕ್ ಬರಂಗಿಲ್ರಿ. ನಿಷ್ಕಾಮ ಪುಣ್ಯ ಫಲ ಬರ್ತದ. ಸಕಾಮ್ ಇತ್ತಂದ್ರ ಅರ್ಥ ಹೋಗ್ತೈತಿ, ಸ್ವರ್ಗ ಲೋಕ ಕಡೆ ಹೋಗ್ತದ. ನಿಷ್ಕಾಮ ಇತ್ತಂದ್ರ ಈ ಕಡೆ ಬರ್ತದ, ಶಾಸ್ತ್ರಕ್ಕೆ ಬರ್ತದ. ಆ ವಿಷಯವನ್ನ ಈಗ ಸಕಾಮ ಕರ್ಮದ ಸ್ವರ್ಗಲೋಕ ಫಲವನ್ನ ಹೇಳಿದ್ರು ನಿನ್ನೇನ್ ದಿವಸ. ಆ ನಂತರ
ಸಕಾಮದಿಂದ ಉಪಾಸನೆ ಮಾಡಿದವರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಅಥವಾ ಸೂರ್ಯಲೋಕ ಪ್ರಾಪ್ತಿ ಅಥವಾ ಶುಕ್ಲಗತಿಯನ್ನ ಹೇಳ್ಕೊಂತ ಬಂದ. ಅದ ಈ ಮಂತ್ರದಾಗ ಇನ್ನೊಮ್ಮೆ ಹೇಳೋಂಗ್ ಕಾಣ್ತದ. ಸಂವತ್ಸರೋ ವೈ ಪ್ರಜಾಪತಿ ತಸ್ಯಾಯನೆ ದಕ್ಷಿಣಂ ಚೋತ್ತರಂ ಚ ತದ್ದೇಹ ವೈ ತದಿಷ್ಟಾಪೂರ್ತೆ ಕೃತಮಿತ್ಯುಪಾಸತೆ ತೇ ಚಾಂದ್ರಮ ಅಸಮೇವ ಲೋಕಂ ಅಭಿಜಯಂತೆ ತ ಏವ ಪುನರಾವರ್ತಂತೆ ತಸ್ಮಾತ್ ಏತ ಋಷಯಃ ಪ್ರಜಾ ಕಾಮಾಹ ದಕ್ಷಿಣಂ ಪ್ರತಿಪದ್ಯಂತೆ ಏಷಃ ವೈ ರವಿರ್ಯಃ ಪಿತೃಯಾಣಃ. ಕೃಷ್ಣಗತಿ ಮಾರ್ಗವನ್ನು ಹೇಳಾಕತ್ತಾರ. ಅದನ್ನ ಹೇಳ್ತಾರ ನೋಡ್ರಿ. ಅಪ್ಪೋರ್ ಏನ್ ಹೇಳ್ತಾರೆ, ಅಪ್ಪೋರ್ದ ಮಾತು ಕೇಳ್ರಿ. While dealing with Srishti, the Upanishad parallelly talks about the some of the sadhanas mentioned in the scriptures as well as their phalam. ಈ ಉಪನಿಷತ್ ಪ್ರಶ್ನೋಪನಿಷತ್ತದಲ್ಲಿ ಪ್ರಜೆಗಳು ಎದರಿಂದ ಉತ್ಪತ್ತಿ ಆಕಾವಂತ ಏನೋ ಪ್ರಶ್ನೆ ಕೇಳಿದ ಶಿಷ್ಯ. ಆ ಪ್ರಶ್ನೆಗೆ ಉತ್ತರ ಹೇಳುವಂತಹ ಸಂದರ್ಭದಲ್ಲಿ ಉಪನಿಷತ್ತು ಏನ್ ಹೇಳ್ತದ ಅಂತಂದ್ರೆ ಆ ಕಾರಣವನ್ನ ಹೇಳಾಕತ್ತದ. ಅದರೊಂದಿಗೆ ಕೆಲವೊಂದು ಸಾಧನೆಗಳನ್ನು ಕೂಡ ಹೇಳಾಕತ್ತದ. ಏನ್ರಿ ಸಾಧನೆಗಳು? ಎಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತ ಸಾಧನೆಗಳನ್ನ ಹೇಳಾಕತ್ತಾರ. ಅವುಗಳ ಫಲ ಏನು, ಸಾಧನೆ ಮತ್ತು ಅವುಗಳ ಫಲ ಏನು, ಯಾವ ಸಾಧನೆ ಮಾಡಿದ್ರ ಸ್ವರ್ಗಲೋಕ, ಯಾವ ಸಾಧನೆ ಮಾಡಿದ್ರ ಬ್ರಹ್ಮಲೋಕ, ಇವೆಲ್ಲ ಹೇಳಾಕತ್ತದ ಉಪನಿಷತ್. ದ ಮೇನ್ ಸೃಷ್ಟಿ ಈಸ್ ಟಾಕ್ಡ್ ಅಬೌಟ್ ಇನ್ 4 stages. ಹಂಗಾರೆ ಸೃಷ್ಟಿ ಅನ್ನುವಂಥದ್ದನ್ನ 4 ಹಂತದಲ್ಲಿ ಹೇಳ್ಕೊಂತ ಬಂದದ. ಯಾವ್ದ್ರಿ ಅವು 4 ಹಂತಗಳು? ಇದು ರಿಪಿಟೇಷನ್ ಬಾಯ್ ಬಿಡ್ಬೇಕು. ಈಗ ನೀವು ಹೇಳ್ಬೇಕು. ಮಿಥುನ ಸೃಷ್ಟಿ, ಅನ್ನ ಸೃಷ್ಟಿ, ಸೃಷ್ಟಿ, ಕಾಲ ಸೃಷ್ಟಿ, ಜೀವ ಸೃಷ್ಟಿ ರೀ. ಹಾ, ಮಿಥುನ ಸೃಷ್ಟಿ ಮೊದಲ, ಆಮೇಲ್ರಿ ಕಲಾ ಸೃಷ್ಟಿ, ಕಾಲ ಸೃಷ್ಟಿ ರೀ. ಕಾಲ ಸೃಷ್ಟಿ, ಅನ್ನ ಸೃಷ್ಟಿ, ಜೀವ ಸೃಷ್ಟಿ ರೀ. ಅನ್ನ ಸೃಷ್ಟಿ, ಜೀವ ಸೃಷ್ಟಿ ಹೇಳ್ಕೊಂತ ಬಂದಿದೆ. ಕಾಲ ಸೃಷ್ಟಿ ಎರಡನೇದ್ದು ಕಾಲ. ಮೊದಲನೇ ಮಿಥುನ ಸೃಷ್ಟಿ, ಆಮೇಲೆ ಕಾಲ ಸೃಷ್ಟಿ ಅನ್ಬೇಕ್ರಿ. ಅನ್ನ ಅನ್ನಬಾರ್ದು, ಕಾಲ. ಅದ್ ಕ್ರಮ ಬಿಡಬಾರ್ದ್ರಿ. ಕಾಲ ಆದ್ಮೇಲೆನ ಅನ್ನ ಆದ್ಮೇಲೆ ಜೀವ ಸೃಷ್ಟಿ ಹೇಳ್ಯದ. ಈ ರೀತಿ ಹೇಳ್ಕೊಂತ ಬಂದ. ಇರ್ಲಿ, ಅಂತೂ ನೆನಪದ, ಒಂದಿಬ್ರಿಗಾರ ನೆನಪದ. ಮಿಥುನ ಸೃಷ್ಟಿ ಅಂದ್ರೆ ಏನ್ ಹೇಳಿದ್ರಿ? ಸೃಷ್ಟಿ ರೈ ಮತ್ತು ಪ್ರಾಣದ ಸೃಷ್ಟಿ ಹೇಳ್ಕೊಂತ ಬಂದ್ರ. ಮಿಥುನ ಸೃಷ್ಟಿ ಅಂತಂದ್ರೆ ಒಂದು ಜೋಡಿ. ಮಿಥುನ ಅಂದ್ರೆ ಜೋಡಿ, ಗಂಡ ಹೆಂಡತಿ ಅಂತ ತಿಳ್ಕೊಡ್ರಿ, ತಂದೆ ತಾಯಿ ಅಂತ ತಿಳ್ಕೊಡ್ರಿ, ನಿಮಗೆ ಹೆಂಗ್ ಬೇಕಂತ ತಿಳ್ಕೊಡ್ರಿ. ಒಂದು ಜೋಡಿ ಸೃಷ್ಟಿ ಮಾಡಿ ನಾವು ಚತುರ್ಮುಖ ಬ್ರಹ್ಮ. ಅವ ಏನ್ ಹೆಸರಿಟ್ಟ? ರೈ ಮತ್ತು ಪ್ರಾಣ ಅಂತ ಹೆಸರಿಟ್ಟ. ರಿಪ್ರೆಸೆಂಟೆಡ್ ಬೈ ಸೂರ್ಯ ಅಂಡ್ ಚಂದ್ರ. ಸೂರ್ಯ ಮತ್ತು ಚಂದ್ರನ ಅಲ್ಲೇ ಅವ್ರಿಗೆ ಉದ್ದೇಶಿಸಿ ಅವ್ರು ಏನ್ ಮಾಡಿದ? ರೈ ಮತ್ತು ಪ್ರಾಣವನ್ನ ಸೃಷ್ಟಿ ಮಾಡಿದ. Therefore, the first Mithunam is ಚಂದ್ರ ಸೃಷ್ಟಿ. ಚಂದ್ರ ಸೂರ್ಯ ಸೃಷ್ಟಿ ಅನ್ನುವುದು ಇದು ಮೊದಲನೇ ಮಿಥುನ ಸೃಷ್ಟಿ. ದೇರ್ ಆಫ್ಟರ್ವರ್ಡ್ಸ್ ಉಪನಿಷತ್ ಹ್ಯಾಸ್ ಕಮ್ ಟು ಕಾಲ ಸೃಷ್ಟಿ. ಕಾಲ ತತ್ವ, ಕಾಲ ನೋಡ್ರಿ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಬ್ರಹ್ಮ. ಇದು ಎಲ್ಲಿ ಬರ್ತದ್ರಿ ಮಂತ್ರ ಅಂತಂದ್ರೆ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಾಗ ಬರ್ತದ. ಅದನ್ನೇನ ನಾವು ಅಭ್ಯಾಸ ಮಾಡಿಲ್ಲ, ಮುಂದೆ ಮಾಡೋರದೇವಿ. ಅಂದ್ರೆ ಏನು? ಸೃಷ್ಟಿ ಪೂರ್ವದಲ್ಲಿ ಏಕಮೇವ ಅದ್ವಿತೀಯ, ಸ್ವಗತ ಸಜಾತಿ ವಿಜಾತಿಯ ಭೇದ ರಹಿತವಾದ ಆ ಪರಮಾತ್ಮ ತತ್ವ ಒಂದೇ ಇತ್ತು. ಅಂದ್ರೆ ಏನರ್ಥ? ಅದ್ರ ಬಿಟ್ಟು ಏನು ಇದ್ದಿದ್ದಿಲ್ಲ. ಇನ್ನ ದೇಶ ಕಾಲಗಳು ಇದ್ದಿದ್ದಿಲ್ಲ. ಏನ್ರಿ? ದೇಶ ಕಾಲಗಳು ಇದ್ದಿದ್ದಿಲ್ಲ, ದಿಕ್ಕು ಇದ್ದಿದ್ದಿಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳು ಇದ್ದಿದ್ದಿಲ್ಲ, ಆಕಾಶ ಇದ್ದಿದ್ದಿಲ್ಲ, ವಾಯು ಇದ್ದಿದ್ದಿಲ್ಲ, ಅಗ್ನಿ ಇದ್ದಿದ್ದಿಲ್ಲ, ಜಲ ಇದ್ದಿದ್ದಿಲ್ಲ, ಪೃಥ್ವಿ ಇದ್ದಿದ್ದಿಲ್ಲ. ಎಲ್ಲಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಒಂದೇ ಇತ್ತು. ಅದಕ್ಕೆ ಕಾಲ ಸೃಷ್ಟಿ ಹೇಳ್ಬೇಕಾಗ್ತದೆ, ದೇಶ ಸೃಷ್ಟಿ ಹೇಳ್ಬೇಕಾಗ್ತದೆ. ಅದಕ್ಕೆ ಕಾಲ ಸೃಷ್ಟಿಯನ್ನು ಹೇಳ್ತಾರೆ. ಕಾಲ ಅಂದ್ರೆ ಅಲ್ಲಿ ದೇಶನ ತಗೋಬೇಕು. ಇರ್ಲಿ. Thereafter the Upanishad has come to ಕಾಲ ಸೃಷ್ಟಿ with ಕಾಲ in the form of ಸಂವತ್ಸರ. ಹೆಂಗ್ ಹೇಳ್ತೀರಿ ಕಾಲ ಸೃಷ್ಟಿಯನ್ನ? ಅಲ್ಲಿ 3 ಜೋಡಿ ಮಾಡಿ ಹೇಳ್ತು. ಒಂದು ಸಂವತ್ಸರ ಕಾಲ, ಒಂದು ಮಾಸ ಅನ್ನುವಂತ ಕಾಲ, ಒಂದು ದಿವಸ ಅನ್ನುವಂತ ಕಾಲ. ಅದರಲ್ಲಿ 2 ಭಾಗ. ಮತ್ತೆ ಸಂವತ್ಸರದಲ್ಲಿ 2 ಅಯನಗಳು, ಉತ್ತರಾಯಣ ದಕ್ಷಿಣಾಯನ. ಮಾಸದಲ್ಲಿ 2 ಭಾಗ, 2 ಪಕ್ಷಗಳು, ಶುಕ್ಲ ಪಕ್ಷ ಕೃಷ್ಣ ಪಕ್ಷ. ದಿನದಲ್ಲಿ 2 ಭಾಗಗಳು, ಹಗಲು ಮತ್ತು ರಾತ್ರಿ. ಈ ರೀತಿ ಭಾಗವನ್ನ ಮಾಡಿದರು.
Samvatsara, which itself is divided into Uttarayana and Dakshinayana, the northern and the southern travel of the Surya. ಉತ್ತರಾಯಣಕ್ಕ ಸೂರ್ಯ ಉತ್ತರಕ್ಕೆ ಚಲಿಸಿದಂಗ ಕಾಣ್ತದ. ಅಂದ್ರೆ ಸೂರ್ಯ ಚಲಿಸೋದಿಲ್ಲ, ಪೃಥ್ವಿನ ತಿರುಗ್ತದ. ಆ ಪೃಥ್ವಿಯ ತಿರುಗುವಿಕೆ ನಮಗೇನ್ ಅನಿಸ್ತದ ಅಂದ್ರೆ ಸೂರ್ಯ ಉತ್ತರಕ್ಕೆ ಹೊಂಟಾನ. ಆ ಕರ್ಕಾಟಕಕ್ಕೆ ಹೋಗಿ ಮುಟ್ಟಿದ್ನಂದ್ರ ಅಲ್ಲಿಂದ ಮತ್ತೆ ದಕ್ಷಿಣಕ್ಕೆ ಬರಕ್ ಚಾಲು ಮಾಡ್ತಾನ. ಅದಕ್ಕೆ ದಕ್ಷಿಣಾಯನ. ಅದಕ್ಕೆ ಏನಂತಾರ ಅಂದ್ರೆ ಒಂದು ವರ್ಷದಾಗ ಜನವರಿ 15ರಿಂದ ಜುಲೈ 15ರವರೆಗೆ ಉತ್ತರಾಯಣ ಕಾಲ, ಜುಲೈ 16ರಿಂದ ಜನವರಿ 14ರವರೆಗೆ ದಕ್ಷಿಣಾಯನ. ಈ ರೀತಿ ಒಂದು ವರ್ಷದಲ್ಲಿ 2 ಅಯನಗಳನ್ನ ಮಾಡಲಾಗಿದೆ. ಸೂರ್ಯನ ಗತಿ ಏನೋ ಅನ್ನುವ ಹಾಗೆ ಸೂರ್ಯನ ಗತಿಯನ್ನು ಅವಲಂಬಿಸಿ ಈ ಕಾಲವನ್ನ ಈ ತಿಥಿ ಈ ಸಂವತ್ಸರವನ್ನ ಭಾಗ ಮಾಡಲಾಗಿದೆ. ಹೇಳಿದ್ದ ಹೇಳಾಗತ್ತಾರ ರಿಪಿಟೇಷನ್. ಯಾಕೆ ಹೇಳಾಗತ್ತಾರ ರಿಪಿಟೇಷನ್ ಅಂದ್ರೆ ಯಾರ ಒಬ್ಬೊಬ್ರು ಕ್ಲಾಸ್ ಬಿಟ್ಟಿರ್ತಾರ, ಅಥವಾ ಒಂದ್ ವಾರ ಇರ್ತೈತು. ಅಪ್ಪವರು ವಾರಕ್ಕೊಂದು ತಗೋತಾರ ಕ್ಲಾಸ್. ನಮ್ಮನ್ನ ದಿನ ಒಂದ್ ತಗೋದ್ರ ಕ್ಲಾಸ್. ಚೆನ್ನೈದಾಗ ಬಡಾವಣೆ ಒಳಗ ಎಲ್ಲಾ ಕಡೆ ಒಂದ್ ವಾರನು ಹೋಗ್ತಾರ. ಆದ್ರೆ ಒಂದೊಂದ್ ಕಡೆ ಒಂದೊಂದ್ ವಾರಕ್ಕ ಒಂದ್ ಕಡೆ ಹೋಗ್ತಾರ. ಅಂದ್ರೆ ಒಂದ್ ವಾರ ಗ್ಯಾಪ್ ಆಗಿರ್ತೈತಲ್ಲ, ಅದಕ್ಕೆಲ್ಲ ಬರ್ತಿರ್ತಾರ ಮಂದಿ ಅನ್ನೋದಕ್ಕ ರಿಪಿಟೇಷನ್ ಬಹಳ ಮಾಡ್ತಾರ. ಅದು ಬಹಳ ಮಂದಿಗೆ ಅನುಕೂಲನೂ ಹೌದು. But before that, the Upanishad is talking parallel route dealing with karma and upasana sadhana. ಅದಕ್ಕಿಂತ ಪ್ಯಾರಲಲ್ ಆಗಿ ಅಂದ್ರೆ ಸಮಾನಾಂತರವಾಗಿ ಉಪನಿಷತ್ ಏನ್ ಮಾಡಕತ್ತದ, ಅನೇಕ ವೈದಿಕ ಸಾಧನಗಳನ್ನ ಅಂದ್ರ ಕರ್ಮ ಮತ್ತು ಉಪಾಸನಾ ಸಾಧನಗಳ ಮತ್ತು ಅವುಗಳ ಫಲವನ್ನ ಹೇಳ್ತಾ ಇದೆ. Because karma is connected with Dakshinayana and Krishnagati, Upasana is connected with Uttarayana and Shuklagati. ಹಂಗಾರೆ ಯಾಕೆ ಹಿಂಗೆ ಹೇಳಾಕತ್ತದ್ರಿ ಅಂತಂದ್ರ, ಕರ್ಮ ಎದಕ್ ಸಂಬಂಧಪಟ್ಟದ್ರಿ ಅಂದ್ರ ದಕ್ಷಿಣಾಯನಕ್ಕೆ ಸಂಬಂಧಪಟ್ಟದ ಕರ್ಮ. ಕರ್ಮ ದಕ್ಷಿಣಾಯನಕ್ಕೆ ಸಂಬಂಧಪಟ್ಟದ. ಮತ್ತೆ ಯಾವ ಗತಿಗೆ ಸಂಬಂಧಪಟ್ಟದ ಕರ್ಮ? ಕೃಷ್ಣಗತಿಗೆ ಸಂಬಂಧಪಟ್ಟದ. ಇಲ್ಲೇ ನೋಡ್ರಿ ಮಜಾ ಟೆಕ್ನಿಕ್. ಅದೇ ರೀತಿ ಈಗ ಈ ಕರ್ಮದ್ದು ಆತು. ಇದು ಉಪಾಸನ ಇದು ಯಾವ ಗತಿಗೆ ಸಂಬಂಧಪಟ್ಟದ, ಯಾವ ಅಯನಕ್ಕೆ ಸಂಬಂಧಪಟ್ಟದ್ರಿ? ಉತ್ತರಾಯಣ. ಮತ್ತೆ ಶುಕ್ಲಗತಿ. ವೆರಿ ಗುಡ್. ಬಹಳ ಮಂದಿ ಪ್ರಶ್ನೆಗೆ ಉತ್ತರ ಹೇಳಾಗತ್ತೇನೆ ಅಂದ್ರೆ ತಿಳಿದೈತೆ ಅಂದಂಗ ಆಯ್ತು. ಸಂವತ್ಸರ ಇವೆಲ್ಲ ಬಂದವ್ರು ದೌಡ್ ತಿಳಿದ್ರಿ. ಅದ ಹೇಳಿರ್ತಾರ ನೀವು. ಹೇಳ್ರಿ ಸುರೇಶ್ ಅವ್ರ ಏನಂದ್ರಿ? ಉಪಾಸನೆ ಉತ್ತರಾಯಣಕ್ ಬರ್ತದ, ಕರ್ಮ ದಕ್ಷಿಣಾಯನಕ್ ಬರ್ತದ. ಸ್ಟಾರ್ಟಿಂಗ್ ನೀವು ಅಂದ ಬಳಕೆ ನಾವ್ ಅದನ್ನ ಹೇಳಿದೆ. ಮತ್ತೆ ಬರೋಬರ್. ಅದೇ ನೆನಪಿಟ್ಕೊಂಡಿರಲ್ಲ. ಆಯ್ತು, ಅವ್ರು ಹೇಳ್ತಾರ ಅಪ್ಪವರು, ನಾವ್ ನೆನಪಿಟ್ಕೋಬೇಕಲ್ರಿ. ಅಂಡ್ ಆಸ್ ಐ ಸೆಡ್ ಇನ್ ದ ಲಾಸ್ಟ್ ಕ್ಲಾಸ್, ಈಚ್ ಆಶ್ರಮ ಈಸ್ ಅಸೋಸಿಯೇಟೆಡ್ ವಿತ್ ಎ ಪರ್ಟಿಕ್ಯುಲರ್ ಸಾಧನ. ಇನ್ನೊಂದ್ ಏನದ ರೀ, ನಮ್ಮ ಆಶ್ರಮಗಳು ಇರೋದಾವ ವರ್ಣಾಶ್ರಮ. ವರ್ಣಗಳು ಆಶ್ರಮಗಳು ಒಂದಕ್ಕೊಂದು ಸಂಬಂಧದವ್ರಿ ಅವು. ಬ್ರಹ್ಮಚರ್ಯ ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅನ್ನುವಂತ 4 ಆಶ್ರಮ. ವರ್ಣಗಳು ಯಾವ್ರಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅವಕ್ ಒಂದಕ್ಕೊಂದು ಕನೆಕ್ಷನ್ ಅದಾವ. ಹಂಗಾರೆ ಗೃಹಸ್ಥಾಶ್ರಮದಾಗ ಎದಕ್ ಸಂಬಂಧ ಅದ ಅಂದ್ರ, ಸದ್ಯ ಈಗ ಸಂಬಂಧಪಟ್ಟದ್ದು ಕರ್ಮ ಮತ್ತು ಉಪಾಸನಾ. ಕರ್ಮಕ್ಕೆ ಸಂಬಂಧಪಟ್ಟದ್ದು ಗೃಹಸ್ಥಾಶ್ರಮ ಅದ. ಉಪಾಸನೆಗೆ ಸಂಬಂಧಪಟ್ಟಂತ ಆಶ್ರಮ ಯಾವ್ದ್ರಿ? ಹಿರಣ್ಣ ಕಲ್ಯಾಣ ಶೆಟ್ರು ಅದಾರೇನ್ರಿ? ಉಪಾಸನಾ ಬರುತ್ತಲೇ ನಾವು ಅವ್ರನ್ನ ತಗೋತೇವೆ. ಯಾಕ? ಅವ್ರು ಉಪಾಸಕರು, ಅವ್ರಿಗೆ ಉಪಾಸನೆ ಒಳಗೆ ಬಹಳ ಆಸಕ್ತಿ ಅದ. ಉಪಾಸನ ಯಾವ ಆಶ್ರಮಕ್ಕೆ ಸಂಬಂಧಪಟ್ಟದ್ರಿ? ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮಕ್ಕೆ ಸಂಬಂಧಪಟ್ಟದ. ಮತ್ತು ಸನ್ಯಾಸಾಶ್ರಮ ಎದಕ್ ಸಂಬಂಧಪಟ್ಟದ? ಜ್ಞಾನ. ಸನ್ಯಾಸಾಶ್ರಮ ಜ್ಞಾನಕ್ಕೆ ಪ್ರಯಾರಿಟಿ. ಹಂಗಾರೆ ಅಲ್ಲಿ ಉಳಿದಿದ್ದು ಇರಂಗಿಲ್ಲ ಏನ್ರಿ ಅಂದ್ರ ಗೌಣ. ಉಳಿದಿದ್ದು ಈಗ ನೀವು ಗೃಹಸ್ಥಾಶ್ರಮದಾಗ ಅದೀರಿ ಅಂದ್ರ ಅಲ್ಲಿ ಉಪಾಸನ ಇರ್ತೈತೇನೋ ಗೌಣ, ಜ್ಞಾನ ಇರಂಗಿಲ್ಲೇನೋ ಗೌಣ, ಹೆಚ್ಚಿಗೆ ಕರ್ಮ ಇರ್ತದ. ವಾನಪ್ರಸ್ಥಾಶ್ರಮದಾಗ ಹೆಚ್ಚಿಗೆ ಏನಿರ್ತದ? ಉಪಾಸನೆ ಹೆಚ್ಚಿಗೆ ಇರ್ತದ.
ಕರ್ಮ ಮತ್ತು ಜ್ಞಾನ ಕಡಿಮೆ ಇರ್ತದ. ಸನ್ಯಾಸಾಶ್ರಮದಾಗ ಜ್ಞಾನವೇ ಹೆಚ್ಚಿಗೆ ಇರ್ತದ. ಜ್ಞಾನ ಅಂದ್ರೆ ಏನ್ರಿ? ಶ್ರವಣ ಮನನ ನಿಧಿಧ್ಯಾಸನ ತಗೋಬೇಕು. ದಿಸ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಆಶ್ರಮ ಅಂಡ್ ದಿ ಸಾಧನಾ. ಇದನ್ನ ಈ ರೀತಿ ವೆಲ್ ಡಿಸೈನ್ ಮಾಡ್ಯದ, ವಿನ್ಯಾಸಗೊಳಿಸ್ಯದ ಸ್ಮೃತಿ. ವೇದಗಳು ಈ ರೀತಿ ನಮ್ಮ ಜೀವನ ಇರಬೇಕು, ನಮ್ಮ ಗುರಿಗಳು ಹೆಂಗಿರ್ಬೇಕು, ಯಾವ ಆಶ್ರಮದವ್ರಿಗೆ ಯಾವ ಗುರಿಗಳು, ಗೊತ್ತೇನು, ಗುರಿ ಏನು, ಟಾರ್ಗೆಟ್ ಏನು, ಒಂದೇನು ಟಾರ್ಗೆಟ್ ಬೇಕಲ್ಲ, ಸುಮ್ಮನೆ ಹಂಗೆ ಹೋಗುದ ಏನು ಕಣ್ಣು ಮುಚ್ಕೊಂಡು. ಗೃಹಸ್ಥಾಶ್ರಮ ಎದಕ್ಕಿಟ್ಟಾರ್ರಿ ಅಂತಂದ್ರ ಕರ್ಮ ಮಾಡ್ಲಿಕ್ಕೆ. ಆ ಕರ್ಮದಿಂದ ಏನಾಗ್ತದ? ಫಲ ಸಿಗ್ತದ, ಭೋಗಗಳ ಭಾಗ್ಯಗಳು ಸಿಗ್ತಾವ. ಸಾಮಾನ್ಯ ಅಧಿಕಾರಿಗಳು ಸಕಾಮದಿಂದ ಮಾಡಿದ್ರ, ಅವೇ ಯಜ್ಞ ಯಾಗಾದಿಗಳನ್ನ ನಿಷ್ಕಾಮದಿಂದ ಮಾಡಿದ್ರೆ ಏನಾಗ್ತದ್ರಿ? ಅಂತಃಕರಣ ಶುದ್ಧಿ ಆಗ್ತದ. ಅಂತಃಕರಣ ಶುದ್ಧಿ ಆದ್ರೆ ಏನಾಗ್ತದ್ರಿ? ಮನಸ್ಸಿನೊಳಗಿದ್ದಂತ ಪಾಪ ಮಲದೋಷ ನಿವೃತ್ತಿ ಆಗ್ತದ. ಅನೇಕ ಜನ್ಮದಲ್ಲಿ ಮಾಡಿದಂತ ಪಾಪಗಳು ನಿವೃತ್ತಿ ಆಗ್ತವೆ. ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗ್ತದೆ. ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗ್ತದ. ಮನದೋಷ ಹೋತಂದ್ರೆ ಇದ್ದಕ್ಕಿದ್ದಂಗೆ ತಿಳಿಯಾಕ ಚಲೋ ಆಗ್ತದ್ರ. ಇಲ್ಲಾಂದ್ರೆ ಅವ್ರು ಹೇಳೋದ ಒಂದ, ಇವ ತಿಳ್ಕೊಳ್ಳೋದ ಇನ್ನೊಂದ ಆಗ್ತದ. The Upanishads talked about karma as a sadhana. ಇಷ್ಟ ಪೂರ್ತ ಕರ್ಮ ವಿಸಾ. ಇಷ್ಟ ಮತ್ತು ಪೂರ್ತ ಅನ್ನುವಂಥದ್ದನ್ನ ಹೇಳ್ಕೊಂತ ಬಂದ್ರು. ಆಹಾರ ಹೆಂಗ್ ಊಟ ಮಾಡ್ಬೇಕು, ತಪಸ್ ಹೆಂಗ್ ಮಾಡ್ಬೇಕು, ಬ್ರಹ್ಮಚರ್ಯ ಆಶ್ರಮದ ಇದ್ದವರು ಆಹಾರ ಹೆಂಗ್ ಊಟ ಮಾಡ್ಬೇಕು, ತಪಸ್ಗಳನ್ನ ಹೆಂಗ್ ಮಾಡ್ಬೇಕು. ಆ ನಂತರ ಇಷ್ಟಾಪೂರ್ತಗಳಂತಂದ್ರ ಪಂಚಮಹಾಯಜ್ಞಗಳನ್ನ ಹೇಳ್ಕೊಂತ ಬಂದಾರ. ಪಂಚಮಹಾಯಜ್ಞಗಳನ್ನ ಹೇಳ್ಯಾರ. ಅವು ಕರ್ಮ ರೂಪದಿಂದ ಹೇಳ್ಯಾರ. ಅವನು ಸಕಾಮದಿಂದ ಮಾಡೋರು ಅದಾರ, ಅವನ ನಿಷ್ಕಾಮದಿಂದ ಮಾಡೋರು ಅದಾರ. ಇಲ್ಲಿ ಬಂದಿದ್ದ ಬೇರೆ ಪಾಠ ಅದ, ಸಕಾಮದಿಂದ ಮಾಡೋರು ಹೇಳಾಗತ್ತ. Through that a person can go through ಕೃಷ್ಣಗತಿ. ಏನ್ರಿ? ಕೃಷ್ಣಗತಿ ಹೋಗ್ತಾನೆ. ಈ ಮಾರ್ಗದಿಂದ ಹೋದಾವ, ಉಪಾಸನಾ ಬಲದಿಂದ ಹಿಡ್ಕೊಂಡು ಹೋದಾವ ಕೃಷ್ಣಗತಿ ಮಾರ್ಗವಾಗಿ ಎಲ್ಲಿ ಕೃಷ್ಣಗತಿ ಅಲ್ಲ, ಉಪಾಸನ ಅಲ್ಲ, ಕರ್ಮವನ್ನ ಮಾರ್ಗವನ್ನ ಇಟ್ಕೊಂಡು ಹೋದಾವ ಕೃಷ್ಣಗತಿ ಮಾರ್ಗವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಮತ್ ಸ್ವರ್ಗಕ್ಕೆ ಹೋದಾವ ಏನ್ ಮಾಡ್ತಾನೆ? ಅಲ್ಲಿ ಭೋಗಗಳನ್ನು ಉಂಡ ಮ್ಯಾಗ ಒಂದು ಬ್ಯಾಲೆನ್ಸ್ ತೀರ್ತಪ್ಪ ಅಂದ್ರ ಕ್ಷಿಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ತೀರ್ತಪ್ಪ ಅಂತಂದ್ರ ಮತ್ತೆ ಇಲ್ಲಿ ಮರ್ತ್ಯ ಲೋಕಕ್ಕೆ ಬರ್ಬೇಕವ ಪುಣ್ಯ ಗಳಸಾಕ. ಯು ಕ್ಯಾನ್ ಸಿ ಹೆವನ್ ರಿಟರ್ನ್ಡ್ ಐ ಆಮ್ ಲೈಕ್ ಎ ಫಾರಿನ್ ರಿಟರ್ನ್ ಅಂತಾರಪ್ಪ. ಅವ್ರು ಹಾಸ್ಯ ಮಾಡ್ತಾರೆ. ಯಾರ ಅಮೆರಿಕಕ್ಕೆ ಹೋಗಿ ಬಂದಪ್ಪ, ಒಂದ್ ವರ್ಷ ಇದ್ದ ಬಂದ್ರೆ ಏನಂತೀವ್ರಿ ಅವಾಗ? ಫಾರಿನ್ ರಿಟರ್ನ್ ಅಂತೀವ್ ನಾವು. ಅವಾಗ ಫಾರಿನ್ ರಿಟರ್ನ್. ಇಂಗ್ಲೆಂಡ್ಗೆ ಹೋಗಿ ಒಂದ್ ವರ್ಷ ನೌಕರಿ ಮಾಡಿ ಬಂದಾನ, ಫಾರಿನ್ ರಿಟರ್ನ್. ಅವನಲ್ಲಿ ಬಾಳ ಗೌರವ ಕೊಡ್ತೀವಿ ನಾವು ಸಮಾಜದಾಗ. ರೊಕ್ಕ ಬಾಳ ತಂದ ಬಿಡಪ್ಪ ಅಂತ. ಹಂಗ ಈಗ ಸ್ವರ್ಗ ಲೋಕಕ್ಕೆ ಹೋಗಿ ಬಂದವ್ರಿಗೆ ಏನ್ ಅನ್ಬೇಕು ನಾವು ಅಂತಾರವು. ಸ್ವರ್ಗ ಲೋಕದಿಂದ ರಿಟರ್ನ್ ಆದವರು ಫಾರಿನ್ ರಿಟರ್ನ್ ಅಂತ ಹೆಂಗ್ ಅಂತಾರ? ಸ್ವರ್ಗ ಲೋಕಕ್ಕೆ ಹೋಗಿ ಬಂದವರು. ಅವ್ರಿಗೊಂದು ವಿಶೇಷವಾದ ಸ್ಥಾನಮಾನ. ಅಲ್ಲ, ಅವ್ರಿಗೆ ಗೊತ್ತಾಗತ್ರಿ ಅದ? ಇಲ್ಲ, ಗೊತ್ತಾಗುದಿಲ್ಲ. ಗೊತ್ತಾಗುದಿಲ್ಲ. ಆದ್ರೆ ನೀವು ಶಾಸ್ತ್ರದ ದೃಷ್ಟಿಯಿಂದ ಸೂಕ್ಷ್ಮ ಅಂತ ಕಡೆ ಮಾಡ್ಕೊಂಡ್ರಂದ್ರ ನಾವು ಹೋಗಿ ಬಂದೇವಿ ಅಂತ ಅನಿಸ್ತದ. ನಾವು ಹೋಗಿ ಬಂದೇವಿ, ಅಲ್ಲಿ ಹೋಗಿ ಬಂದವ್ರ ಇತ್ತಾಗ ಹೊಳ್ಳೇವಿ, ಅಲ್ಲಿಂದ ಗೊತ್ತ ಇದ್ದವ್ರ ಇತ್ತಾಗ ಹೊಳ್ಳ್ಯಾರ ಅಂತ ಒಂದು ಅನುಮಾನ ಪ್ರಮಾಣದಿಂದ ಗೊತ್ತಾಗ್ತದೆ. ಹಿಂಗ ಹುಬ ಪ್ರತ್ಯಕ್ಷ ಗೊತ್ತಾಗೋದಿಲ್ಲ. ಅದು ಏನ್ರಿ? ಶಾಸ್ತ್ರದಿಂದ ಸೂಕ್ಷ್ಮ ಅಂತ ಕಡೆ ಇದ್ದವ್ರಿಗೆ, ಅಗದಿ ಇನ್ನ ಸ್ಥೂಲ ಇದ್ದವ್ರಿಗೆ, ರಜೋಗುಣ ಇದ್ದವ್ರಿಗೆ, ತಮೋಗುಣ ಇದ್ದವ್ರಿಗೆ ಏನೂ ಗೊತ್ತಾಗೋದಿಲ್ಲ. 1/4 of a pant means a foreign returned ಅಂತಾರ. ಹಾಸ್ಯ ಮಾಡಾಕತ್ತಾರ. ಇಲ್ರಿ, ಇಂಡಿಯಾದಾಗ ಇದ್ದಾಗ ಫುಲ್ ಪ್ಯಾಂಟ್ ಹಾಕ್ತಿದ್ದ, ಈಗ ಅಮೆರಿಕಾಗೆ ಹೋಗಿ ಬಂದಾನ ಒಂದ್ ವರ್ಷದಿಂದ, ಈಗ ಬರ್ಮೋಡ ಹಾಕಾಕತ್ತಾನೆ. ಬರ್ಮೋಡ ಹಾಕಾಗತ್ತಲ್ಲ ಅಂತಂದ್ರೆ ಏನು? ಇವ ಫಾರಿನ್ ರಿಟರ್ನ್ ಅಂದ್ರ ಮೈತುಂಬ ಬಟ್ಟೆ ಹಾಕಂಗಿಲ್ಲ ಅಂದ್ರೆ ಇವ ಫಾರಿನ್ ರಿಟರ್ನ್ ಅಂತ ಹಾಸ್ಯ ಮಾಡಾಕತ್ತಾರಪ್ಪ ಅವ್ರು. ಹರ್ದದ್ ಹಾಕಿದ್ರಿ? ಹರ್ದಿದ್ ಹಾಕಿದ್ರೆ 2 ಸಲ ರಿಟರ್ನ್. ಫಾರಿನ್ 2 ಸಲ ಹೋಗುದ. ಈಗ ಹೌದ್ರಿ, ಚಲೋ ಪ್ಯಾಂಟ್ ಹಾಕ್ಬೇಕು ಕೂತಾರ್ರಿ. ಹೌದ್ರಿ ಅಜ್ಜರ, ಮೊಣಕಾಲ್ ಹತ್ರ ಹರಿತಾರ್ರಿ ಅದನ್ನ. ಮೊಣಕಾಲ್ ಕಡೆ ಅಲ್ಲಿ ಇಲ್ಲಿ ಹರಿದು ಜೋತ್ ಬಿದ್ದಿರ್ಬೇಕದ. ಇವ ನೋಡಿದ್ರೆ ಯಾರ ಅವ್ನ ಕೈಯಾಗ ಒಂದ್ ತಟ್ಟೆ ಇಟ್ಕೊಂಡಂದ್ರೆ 5 ರೂಪಾಯಿ ಒದ್ಕೊತ ಹೋಗುದು ಅವಂಗ. ವೈರಾಗ್ಯ ಬಂತು ಅಂದ್ರೆ ಹೆವನ್ ರಿಟರ್ನ್ ಅಂತ ಹೇಳ್ಬೋದ್ರಿ ಅಜ್ಜರ. ಅಲ್ಲ, ವೈರಾಗ್ಯ ಏನ್ ಬಂದಿರ್ತದೆ? ಹೆವನ್ಕ್ ಹೋದವ್ ವೈರಾಗ್ಯ ಬಂದಿರೋದೇ ಇಲ್ಲ.
ಅವಾಗ ಇನ್ನೂ ಅವಾಗ ಏನಿರ್ತದ, ಇನ್ನೂ ಭೋಗ ಭಾಗ್ಯಗಳನ್ನು ಉಣ್ಬೇಕು ಅಂತ ಇರ್ತದ. ಅದಕ್ಕೆ ಅಂತಾರ ಅವರು ಬರ್ಮೋಡಾ ಅಂಡ್ ಆಲ್ ವಾಟ್ ಎವರ್ ಇಟ್ ಈಸ್. ನೋಡ್ರಿ, ಬರ್ಮೋಡಾ ಅಂತಾರ, ಏನ್ ನಿಮ್ಗಾಗಿ ಬಿಟ್ಟಿದ್ ನನಗ್ ಗೊತ್ತಿಲ್ಲ ಅಂತಾರಪ್ಪ ಅವರು, ಆದ್ರೂ ಅಲ್ಲಾಗತ್ತಾರ. ಅಂದ್ರೆ ನೋಡ್ಯಾರ ಅಂದಂಗ ಆತ. ದಟ್ ಈಸ್ ಕರ್ಮ, ಕೃಷ್ಣಗತಿ, ಸ್ವರ್ಗ ರಿಟರ್ನ್. ಸ್ವರ್ಗ ಕರ್ಮದಿಂದ ಆಗುವಂತ ಫಲ ಏನಪ್ಪಾ ಅಂದ್ರೆ ಭೋಗ ಭಾಗ್ಯಗಳನ್ನ ಇಲ್ಲಿ ಉಂಟಾನೆ ಪ್ರಾರಬ್ಧಿರು ಮಠ. ಆ ನಂತರ ಆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಭೋಗ ಭಾಗ್ಯಗಳು ಉಂಟಾನೆ. ಅಲ್ಲೇ ಪುಣ್ಯಗಳ ತೀರ್ದಿದ್ವು ಅಂದ್ರ ಅವ ಎಲ್ಲಿ ಬರ್ತಾನ್ರಿ ಮತ್ತೆ ಹೊಳ್ಳಿ ಸ್ವರ್ಗಕ್ಕೆ ರಿಟರ್ನ್. ಅಂದ್ರೆ ಸ್ವರ್ಗದಿಂದ ರಿಟರ್ನ್ ಹುಬ್ಬಳ್ಳಿ, ಇಲ್ಲಿಗೆ ಹುಬ್ಬಳ್ಳಿಗೆ ಬರ್ತಾನಂತ. ಅಥವಾ ಅಲ್ಲೇ ನಿಮ್ಮ ಯಾವ ಊರ್ ಐತಲ್ಲ ಅದ ಊರಿಗೆನ ಅಲ್ಲೇ ಹುಟ್ಟುತ್ತೀವಿ. And then the Upanishad talked about the upasana through which a person will get Shuklagati, will go to Brahmaloka, attain Jnanam there, and will get liberation also, Kramamukti also, which was said in the 10th mantra. ಇನ್ನ ಸಕಾಮದಿಂದ ಉಪಾಸನಾದಿಗಳನ್ನ ಮಾಡ್ಕೊಂತಿದ್ದಾವ, ಈ ಜನ್ಮ ಇರೋ ಮಠ ಇಲ್ಲೇ ಅನೇಕ ಭೋಗ ಭಾಗ್ಯಗಳು, ಅವಕ್ಕಿಂತ ಒಳ್ಳೆ ಸೂಕ್ಷ್ಮ ಭೋಗ ಭಾಗ್ಯಗಳು ಸಿಗ್ತಾವ ಏನ್ರಿ. ಅವಂಗ ಮಾರುತಿ ಸಿಕ್ಕ್ರ ಇವಂಗ BMW ಕಾರ್. ಹಿಂಗ ವ್ಯತ್ಯಾಸ ಅಂದ್ರ ಆ ಕರ್ಮವನ್ನ ಮಾಡಿದವನ್ಕಿಂತ ಇವನು ಹೆಚ್ಚಿಗೆ ಸುಖಕಾರಿ ಇರ್ತಾವ. ಅಂದ್ರೆ ಉಪಾಸಕನಿಗೆ ಹೆಂಗಿರ್ತಾವಂದ್ರ ಅದ್ರಾಗ ಸುಪೀರಿಯರ್. ಒಂದು ಹಂಚಿನ ಮನಿ ಇದ್ರೆ ಒಂದು RCC ಮನಿ, ಅವನು AC ಇಲ್ಲದ ಮನಿ ಅಂದ್ರೆ ಒಂದು AC ಇದ್ ಮನಿ, ಅವನು ಸ್ವಿಮ್ಮಿಂಗ್ ಪೂಲ್ ಇಲ್ಲದ ಮನಿ ಅಂದ್ರೆ ಇವ್ ಸ್ವಿಮ್ಮಿಂಗ್ ಪೂಲ್ ಇದ್ ಮನಿ, ಅವನ ಕಡೆ ಮಾರುತಿ ಕಾರ್ ಇದ್ರೆ ಇವ್ ಕಡೆ BMW ಕಾರ್. ಹಿಂಗಿರ್ತದ. ಫಲಗಳು ಅವನಕ್ಕಿಂತ ಬಹಳ ಸೂಕ್ಷ್ಮ ಇರ್ತಾವ, ಶ್ರೇಷ್ಠಗಳಿರ್ತಾವೆ. ಉಪಾಸಕರಿಗೆ ಫಲಗಳು ಒಳ್ಳೆ ಫಲಗಳು ಇರ್ತಾವ. ಎಲ್ಲೇ ಈ ಜನ್ಮ ಈ ಒಂದು ಶರೀರ ಇರು ಮಠ. ಆ ನಂತರ ಮರಣ ಆಗಿಂದ ಅವ ಎಲ್ಲಿ ಹೋಗ್ತಾನ ಅಂದ್ರೆ ಶುಕ್ಲಗತಿ ಮಾರ್ಗವಾಗಿ ಅವ ಎಲ್ಲಿ ಹೋಗ್ತಾನ, ಸೂರ್ಯ ಲೋಕಕ್ಕೆ ಹೋಗ್ತಾನ ಅಥವಾ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಹೋದ್ಮೇಲೆ ಅಲ್ಲೇ ಭೋಗ ಭಾಗ್ಯಗಳನ್ನು ಉಂಡ್ಕೊಂಡು ಇರಬಹುದು ಏನ್ರಿ, ಅಲ್ಲೇ ಭೋಗ ಭಾಗ್ಯಗಳು ಇರ್ಕೊಂಡು ಇರ್ಬಹುದು. ಅಥವಾ ಅಲ್ಲೇ ಚತುರ್ಮುಖ ಬ್ರಹ್ಮ ಕ್ಲಾಸ್ ತಗೋತಿರ್ತಾನೆ, ಇದ ಉಪನಿಷತ್ ಕ್ಲಾಸ್ ತಗೋತಿರ್ತಾನೆ. ಚತುರ್ಮುಖ ಬ್ರಹ್ಮನ ಎದುರಿಗೆ ಕುತ್ಕೊಂಡು ಶಾಸ್ತ್ರವನ್ನ ಶ್ರವಣ ಮಾಡಿ ಅವ ಜ್ಞಾನವನ್ನ ಪಡೆದು ಆ ಚತುರ್ಮುಖ ಬ್ರಹ್ಮನೊಂದಿಗೆ ಕಲ್ಪ ಮುಗಿಯುವವರೆಗೆ ಇದ್ದು ಕಲ್ಪಾಂತದಲ್ಲಿ ಬ್ರಹ್ಮನೊಂದಿಗೆ ಲಯ ಅಂತ ಆಗ್ತಾನೆ. ಅದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಇಲ್ಲೇ ಜ್ಞಾನವನ್ನು ಮಾಡ್ಕೊಂಡು ಇಲ್ಲೇ ಮುಕ್ತರಾದ್ರಿ ಅಂದ್ರೆ ಅದಕ್ಕೆ ಸದ್ಯೋ ಮುಕ್ತಿ ಅಂತಾರೆ. ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲೇ ಚತುರ್ಮುಖ ಬ್ರಹ್ಮ ಗುರು ಮಾಡ್ಕೊಂಡು ಅಲ್ಲೇ ನಾವು ಶಾಸ್ತ್ರ ಶ್ರವಣ ಮಾಡಿ ಸ್ವರೂಪದ ಜ್ಞಾನವನ್ನು ಮಾಡ್ಕೊಂಡು ಅಲ್ಲೇ ಮುಕ್ತರಾದ್ವಿ ಅಂದ್ರೆ ಅದಕ್ಕೆ ಕ್ರಮ ಮುಕ್ತಿ ಅಂತಂತ. Now, while concluding the 10th mantra, the Upanishad says, Tadesha Shlokaha. ಆ ಮುಗಿತು ಅದ್ರ ಮಾತು 10ನೇ ಮಂತ್ರದ ಆಗುತ್ತಲ್ಲ, ಕೊನೆಗೆ ಅದು ಏನ್ ಹೇಳ್ತದ, ಹೇಷವೈ ರವಿರಿ ಏನದು ತದೇಶ ಶ್ಲೋಕ. ಅಲ್ಲಿ ಈ ಒಂದು ಹೇಳುವಂತ ಮಾತಿನಲ್ಲಿ ಈ ಶ್ಲೋಕ ಬಂದಿದೆ ಅಂತದ್ದು. There is a following Rig mantra talking about the subject matter. ತೆಳಗಿನ ಮಂತ್ರ ಏನದ ತದೇಶ ಶ್ಲೋಕ ಅಂತ ಬಂತು ಅಂತ ತಿಳ್ಕೊಬೇಕು. ಅದು ಮುಂದಿನ ಭಾಗ ಋಗ್ವೇದದ ಮಂತ್ರ ಅಂತ ತಿಳ್ಕೊಬೇಕು. ಅಲ್ಲಿ ಕಾಲ ಸೃಷ್ಟಿ ತನಕ ಅನ್ನ ಸೃಷ್ಟಿ ಪ್ರಜಾ ಸೃಷ್ಟಿ ಬರ್ಲಿಲ್ಲ ರೀ. ಬರ್ತದ ಅದನ್ನೇನ ನಾವು ಅದನ್ನ ದಾಟ್ಬಿಟ್ರು, ಒಮ್ಮೆ ಅದನ್ನ ರಿವಿಷನ್ ತೊಳಿಲ್ಲ, ಅದನ್ನ ರಿವಿಷನ್ ತೊಳಿಲ್ಲ, ಫಾಸ್ಟ್ ಬಂದ್ಬಿಟ್ರು. ಅದು ನೀವು ಹಂಗ ತಿಳ್ಕೊಬಹುದು. ಕಾಲ ಸೃಷ್ಟಿ ಆಯ್ತು, ಮಿಥುನ ಕಾಲ ಸೃಷ್ಟಿಯಿಂದ ಅನ್ನ ಸೃಷ್ಟಿ, ಅನ್ನ ಸೃಷ್ಟಿಯಿಂದ ಪ್ರಜಾ ಸೃಷ್ಟಿ ಆಯ್ತು ಅಂತ ತಿಳ್ಕೊಬಹುದು. ಅಥವಾ ಇನ್ನೊಮ್ಮೆ ಹೇಳ್ತಾರೆ ನೋಡೋಣ, ಯಾಕಂದ್ರೆ ನಮಗೂ ಅದು ನೋಡಿಲ್ಲ ನಾನು. ಯಾವಾಗ ಈಗ ಶ್ಲೋಕದಾಗ ಏನು ಬರ್ತದ, ಒಂದು ಮಾತು ಬರ್ತದ್ರಿ, ತದೇಶ ಶ್ಲೋಕ ಅಂತ ಬಂತಂದ್ರ ಮುಂದಿನ ಭಾಗದ ಮಂತ್ರ ಅದು ಋಗ್ವೇದದ ಮಂತ್ರ ಅಂತ ತಿಳ್ಕೊಬೇಕು. ಅದು ಒಂದು ಪದ್ಧತಿ. ನಮ್ಮ ಋಗ್ವೇದಕ್ಕ ಒಂದು ಗೌರವ ಸ್ಥಾನ. ಎಲ್ಲಾ ಉಪನಿಷತ್ತೊಳಗ ಋಗ್ವೇದದ ಮಂತ್ರಗಳು ಇರ್ತಾವ. ತದೇಶ ಶ್ಲೋಕ ಅಂತ ಬಂತಂದ್ರ ಋಗ್ವೇದದ ಮಂತ್ರಗಳು ಅಲ್ಲಿ ಬರ್ತಾವ. ಫಾಲೋಯಿಂಗ್ ಋಗ್ವೇದ ಮಂತ್ರ ಟಾಕಿಂಗ್ ಅಬೌಟ್ ದ ಸಬ್ಜೆಕ್ಟ್ ಮ್ಯಾಟರ್. ಇದೇ ವಿಷಯಕವಾಗಿ ಋಗ್ವೇದದಲ್ಲಿ ಏನ್ ಹೇಳ್ಯಾರ ಅನ್ನೋದನ್ನ ಹೇಳ್ತಾರೆ. ಅಂಡ್ ವಾಟ್ ಇಸ್ ಋಗ್ ಮಂತ್ರ? ವಿಲ್ ಸಿ ಪೇಜ್ ನಂಬರ್ 15, ಮಂತ್ರ ನಂಬರ್ 11. ಈ 11ನೇ ಮಂತ್ರ ಏನದ, 10ನೇ ಮಂತ್ರದಾಗ ಆದ್ಮೇಲೆ ತದೇಶ ಶ್ಲೋಕ ಐತಿಲ್ರಿ 10ನೇ ಮಂತ್ರಕ್ಕೆ. ಈಗ 11ನೇ ಮಂತ್ರ ಪಂಚಪಾದಂ ಐತಲ್ಲ, ಇದು ಋಗ್ವೇದ ಮಂತ್ರ.
ಅದು ಋಗ್ವೇದದಿಂದ ಕೈಗಡ ತಗೊಂಡು ಇಲ್ಲಿ ನಡಕ್ ಸೇರಿಸ್ತಾರ. ಅದು ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹು ಪರೇ ಅರ್ಧೆ ಪುರೀಷಿಣಂ ಅಥೇಮೆ ಅನ್ಯ ಊಪರೆ ವಿಚಕ್ಷಣಂ ಸಪ್ತಚಕ್ರೆ ಷಡರ ಆಹುರರ್ಪಿತಂ ಇತಿ. ಇದೇನದ ಮಂತ್ರ? ಇದು ಋಗ್ವೇದದ ಮಂತ್ರ ಅಂತ ತಿಳ್ಕೊ. ಅದ್ರ ಬಗ್ಗೆ ಹೇಳ್ತಾರೆ. ಆಲ್ ಪಿಕ್ಯುಲಿಯರ್ ಮಂತ್ರಸ್, ಬಹಳ ವಿಶೇಷವಾದಂತವು, ವಿಚಿತ್ರವಾದಂತ ಮಂತ್ರಗಳು ಅಂತಾವು. ಇನ್ ದಿಸ್ ಮಂತ್ರ ಸೂರ್ಯ ಭಗವಾನ್ ಈಸ್ ಗ್ಲೋರಿಫೈಡ್. ಈ ಒಂದು ಮಂತ್ರದಲ್ಲಿ ಸೂರ್ಯ ಭಗವಂತನನ್ನ ವರ್ಣಿಸಲಾಗಿದೆ, ಭವ್ಯಕರಿಸಲಾಗಿದೆ. ಅಂಡ್ ಸಂವತ್ಸರ ಇನ್ ದ ಫಾರ್ಮ್ ಆಫ್ ಉತ್ತರಾಯಣ ಅಂಡ್ ದಕ್ಷಿಣಾಯಣ. ದಕ್ಷಿಣಾಯನ ಆರ್ ಬಿಕಾಸ್ ಸೂರ್ಯ ಭಗವಾನ್ ಓನ್ಲಿ. ಏನ್ರಿ? ಸಂವತ್ಸರ ಏನದ ಉತ್ತರಾಯಣ ಮತ್ತು ದಕ್ಷಿಣಾಯನ ರೂಪದಲ್ಲಿ ಇರುವಂತ ಸಂವತ್ಸರವನ್ನ ಅದ್ರ ಬಗ್ಗೆ ಬಹಳ ಹೊಗಳಿಕೆ ಮಾಡಿ ಹೇಳ್ಯಾರ. ಯಾಕಂದ್ರೆ ಬಿಕಾಸ್ ಆಫ್ ಸೂರ್ಯ ಭಗವಾನ್. ಈ ಉತ್ತರಾಯಣ ದಕ್ಷಿಣಾಯನ ಯಾರನ್ನ ನೋಡಿ ನಾವ್ ಹೇಳ್ತೇವ್ರಿ? ಚಂದ್ರನ್ ನೋಡಿ ಹೇಳ್ತೇವ, ಸೂರ್ಯನ್ ನೋಡಿ ಹೇಳ್ತೇವೆ? ಸೂರ್ಯನನ್ರಿ. ಆ ಸೂರ್ಯನನ್ನ ನೋಡಿ ಹೇಳೋದ್ರಿಂದ ಅಲ್ಲಿ ಸೂರ್ಯನ ಕೂಡ ಈ ಉತ್ತರಾಯಣ ದಕ್ಷಿಣ ಕೂಡ ಹೊಗಳಿಕೆ ಮಾಡಿ ಹೆಚ್ಚುಗಾರಿಕೆ ಮಾಡಿ ಹೇಳಾಗತ್ತ. Therefore, the ಸಂವತ್ಸರ is considered to be the product of ಸೂರ್ಯ ಭಗವಾನ್. ಹಂಗಾರೆ ಏನ್ ಮಾಡೋದಪ್ಪ ಅಂತಂದ್ರ, ಈ ಸೂರ್ಯ ಭಗವಂತನನ್ನ ಎದುರಾಗಿ ಇಳಿಸೋದಪ್ಪ ಅಂತಂದ್ರ ಸಂವತ್ಸರ ರೂಪದಾಗ ಇಳಿಸೋದು. ಈಗ ಆಗಸ್ಟ್ 15, ಜನವರಿ 26 ನಾವು ದೇಶಕ್ಕೆ ಸ್ವತಂತ್ರ ಬಂದದ. ಆ ದೇಶಕ್ಕೆ ನಾವು ನಮಸ್ಕಾರ ಮಾಡ್ಬೇಕಂದ್ರೆ ದೇಶ ಎಲ್ಲದ ವಸ್ತು ಐತಲ್ಲ, ಅದು ಹಿಡಿದ ನೋಡಾಕ, ಅದು ನಮಸ್ಕಾರ ಮಾಡಾಕ ಇಲ್ಲ. ಅದು ಕಣ್ಣಿಗೆ ಕಾಣಂಗಿಲ್ಲ ದೇಶ. ಅದನ್ನ ಏನ್ ಮಾಡ್ತೀವಿ ನಾವು? ಧ್ವಜದಾಗ ಇಳಿಸ್ತೇವೆ. ತ್ರಿರಂಗ ಧ್ವಜ, ನಡುವೆ ಚಕ್ರ ಮಾಡಿ ಒಂದು ಏನು ಮಾಡಿದೀವಿ? ಧ್ವಜ ಅಂದ್ರೆ ಏನದು? ನಮ್ಮ ದೇಶ. ಆ ಧ್ವಜದಲ್ಲಿ ದೇಶವನ್ನ ಕಾಣ್ತೀವಿ, ಆಲಂಬನ ಅಂತಾರ. ಏನ್ರಿ? ಹಂಗ ಈ ಇಷ್ಟಲಿಂಗದಲ್ಲಿ ಭಗವಂತನನ್ನ ಕಾಣೋದಾಗ್ಲಿ, ಸಾಲಿಗ್ರಾಮದಲ್ಲಿ ಭಗವಂತನನ್ನ ಆಲಂಬನ ಮಾಡ್ಕೊಂಡು ನೋಡೋದಾಗ್ಲಿ, ಇವೆಲ್ಲವೂ ಏನ್ ಬರ್ತಾವ? ಉಪಾಸಕ ಹಂತದಲ್ಲಿ ಬರ್ತಾವ. ಪ್ರತೀಕ. ಪ್ರತೀಕ ಉಪಾಸನೆ ಅಂತಾರ. ಹಂಗ ನಾವೇನಂತೀವಿ ಅಂದ್ರ ಆ ಸಂವತ್ಸರ ಏನದ ಅದ ಸೂರ್ಯ ಭಗವಾನ್. ದಕ್ಷಿಣಾಯನ, ಉತ್ತರಾಯಣ ಅವೇನದಾವಲ್ಲ ಕಾಲತತ್ವ, ಅವೇ ಸೂರ್ಯ ಭಗವಂತ. ಸೂರ್ಯ alone is appearing in the form of ಸಂವತ್ಸರ ಕಾಲ. ಆ ಸೂರ್ಯನ ಅಯನ ಉತ್ತರಾಯಣ ದಕ್ಷಿಣ ಆಗಿ ತೋರಾಕತ್ತಾನ. ಹತ್ರ ಬರ್ತದ ನೋಡ್ರಿ ಹಗರಿ. ಸೊ ದ ಮಂತ್ರ ಗ್ಲೋರಿಫೈ ಸೂರ್ಯ ಭಗವಾನ್. ಸೂರ್ಯನನ್ನ ವರ್ಣನೆ ಮಾಡ್ತದ ಮಂತ್ರ. ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಸಂವತ್ಸರ ಆರ್ ಸೂರ್ಯ. ಸೂರ್ಯನ ಯಾಕ ಅವನು ಹೊಗಳಾಗತ್ತದ ಮಂತ್ರ ಅಂತಂದ್ರ ಆ ಸಂವತ್ಸರ ರೂಪದಿಂದ ಆ ಸೂರ್ಯನೇ ನಮ್ಮ ಹತ್ರ ನಮಗ ಅನುಗ್ರಹ ಮಾಡ್ತಾ ಇದ್ದಾನ, ಪ್ರಾಣ ಶಕ್ತಿಯನ್ನ ಕೊಟ್ಟು. Therefore, the glorification will be in the form of Surya also, in form of Samvatsara also. Surya is glorified. The Vedas always connect so many things which appear to be unrelated. ವೇದಗಳಲ್ಲಿ ಅನೇಕ ವಸ್ತುಗಳನ್ನ ಸಂಯೋಜನೆ ಮಾಡ್ತದ. ನಮಗೇನ್ ಅನಿಸ್ತದ? ಮೇಲ್ನೋಟಕ್ಕ ಎಲ್ಲಿ ಸಂಬಂಧಪ್ಪ ಅನಿಸ್ತದೆ. ಸಂಬಂಧ ಇರ್ತದ. ಆ ಉಪ್ಪಿನಕಾಯಿಗಳು ಸಮುದ್ರಕ್ಕೂ ಎಲ್ಲಿ ಸಂಬಂಧ ಇರದ? ನೆಲ್ಲಿಕಾಯಿಗೆ ಉಪ್ಪನಾಗಿ ನೀವು ಅದನ್ನ ಇದು ಮಾಡ್ಕೊಂಡು ತಿಂದ್ರಿ ಅಂದ್ರ ರುಚಿ ಆಗ್ತದ. ಎಲ್ಲಿಂದ ಎಲ್ಲಿ ಸಂಬಂಧದ? ಹಂಗ ಅನಿಸ್ಬಹುದು ನಮಗ ಸಂಬಂಧ ಐತಂತಾರ. ಆಲ್ ಆಫ್ ದೆಮ್ ದ ವೇದ ಕ್ಯಾನ್ ಟೈ ಅಪ್. ಆ ವೇದ ಏನ್ ಮಾಡ್ತದ? ಅದನ್ನ ಜೋಡಿಸಿಕೊಂಡು ಸಂಯೋಜನೆ ಮಾಡಿ ಹೇಳ್ತದ ನೋಡಿ. ದೋ ವರ್ಷ ಇಸ್ ಕನೆಕ್ಟೆಡ್ ಅಂದ್ರ ಒಂದು ವರ್ಷ ಏನ್ ಅವಧಿ ಐತಲ್ಲ, ಕಾಲಘಟ್ಟ, ಅದಕ್ಕ ಸೂರ್ಯ ಅಂತ ತಿಳ್ಕೊಂಡು ಆಲಂಬನ ಮಾಡ್ತದ ನೋಡಿ. ಸೂರ್ಯ ಭಗವಾನ್ ಈಸ್ ಕನೆಕ್ಟೆಡ್ ಅಂಡ್ previously it was said Surya is a prana shakti and the source of all pranas. ಆ ಸೂರ್ಯನಿಗೆ ಎಲ್ಲ ಜೀವಿಗಳಿಗೆ ಪ್ರಾಣವನ್ನು ಕೊಡುವಂತಹ ಮೂಲ ಆಕರ ಅಂದ್ರೆ ಸೋರ್ಸ್ ಅಂತ ಹೇಳಿತ್ತು ಮೊದಲ. ದೆನ್ ವಿ ಸಾ ಸಮಷ್ಟಿ ಪ್ರಾಣ ಈಸ್ ಹಿರಣ್ಯಗರ್ಭ. ಆಮೇಲೆ ಸಮಷ್ಟಿ ಒಳಗ ಏನದ? ವ್ಯಷ್ಟಿ ಒಳಗ ಏನ ಪ್ರಾಣ ಅದ ಅಲ್ರಿ? ನಮ್ಮ ಪ್ರಾಣ, ನಿಮ್ಮ ಪ್ರಾಣ ಏನದ? ಎಲ್ಲಾರ್ದು ಪ್ರಾಣ ಕುಡಿಸಿದ್ರೆ ಏನಂತಾರ ಅದಕ್ಕ? ಸಮಷ್ಟಿ ಪ್ರಾಣ. ಆ ಸಮಷ್ಟಿ ಪ್ರಾಣಕ್ಕೆ ಏನಂತೀವಿ ನಾವು? ಅಭಿಮಾನಿ ದೇವತೆಗೆ ಹಿರಣ್ಯಗರ್ಭ.
Therefore it is mantra connecting all these four. ಈ ಮಂತ್ರ ಏನ್ ಮಾಡ್ತದೆ? ಇವ್ 4 ಜನರನ್ನ 4 ವಸ್ತುಗಳನ್ನ ಕೂಡಿಸ್ತದೆ. ಯಾರ್ಯಾರನ್ನ? ಸಂವತ್ಸರ, ಸೂರ್ಯ, ಪ್ರಾಣ, ಹಿರಣ್ಯಗರ್ಭ ಇವ್ 4 ಕೂಡಿಸುತ್ತೈತಿ ಈ ಮಂತ್ರ. ಬಿಕಾಸ್ ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಅವು ಒಳಗ್ ಸಂಬಂಧದರೇ ಅದ. ಅಂಡ್ ದ ಡಿಸ್ಕ್ರಿಪ್ಷನ್ ಆಲ್ಸೋ ಇಸ್ ಹೈಲಿ ಪೊಯೆಟಿಕ್. ಇಲ್ಲೇ ವರ್ಣನೆ ಮಾಡಿದ್ದೇನದ ಆ ಕವಿ ಕಲ್ಪನೆ ಅತಿ ಸುಂದರವಾದ ಆಳವಾದ ಅರ್ಥಗರ್ಭಿತವಾದ ಕಲ್ಪನೆಯಿಂದ ಇಲ್ಲೇ ಮಾಡಿ ಹೇಳಾಗತ್ತದ. ಸೊ ದ ಫಸ್ಟ್ ಡಿಸ್ಕ್ರಿಪ್ಷನ್ 2 types ಆಫ್ ಡಿಸ್ಕ್ರಿಪ್ಷನ್. ಹ್ಯಾಂಗ್ ಮಾಡ್ಯಾರ ವರ್ಣನೆ ಅಂದ್ರೆ 2 ರೀತಿಯಿಂದ ವರ್ಣನೆ ಮಾಡ್ಯಾರ. ಫಸ್ಟ್ ಲೈನ್ ಈಸ್ ದಿ ಡಿಸ್ಕ್ರಿಪ್ಷನ್ ಅಕಾರ್ಡಿಂಗ್ ಟು ದಿ ಒನ್ ಗ್ರೂಪ್ ಆಫ್ ಪೀಪಲ್. ಈ ಮೊದಲನೇ ಲೈನ್ ಏನೈತಲ್ಲ 2 ರೀತಿಯಿಂದ ವರ್ಣನೆ ಮಾಡ್ಯಾರ. ಏನಂತಾರ? ಅಥೋತ್ತರೇಣ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ. ಸೆಕೆಂಡ್ ಲೈನ್ ಈಸ್ ಅಕಾರ್ಡಿಂಗ್ ಟು ಅನದರ್ ಗ್ರೂಪ್ ಆಫ್ ಪೀಪಲ್. 2ನೇ ಲೈನ್ ಏನೈತಿ ಅದು ಇನ್ನೊಂದು ರೀತಿಯಿಂದ. ಏನದು? ವಿದ್ಯೆಯಾತ್ಮಾನಂ ಅನ್ವಿಷ್ಯಾದಿತ್ಯಂ ಅಭಿಜಯಂತೆ. ಬೋತ್ ಆರ್ ಡಿಸ್ಕ್ರಿಪ್ಷನ್ ಆಫ್ ಸೂರ್ಯ, ಸಂವತ್ಸರ, ಪ್ರಾಣ, ಹಿರಣ್ಯಗರ್ಭ, ಟೈಯಿಂಗ್ ಅಪ್ ಆಫ್ ಡಿಸಿಪ್ಲಿನ್. ಇಲ್ಲಿ ಪ್ರಾಣ ಮತ್ತು ಹಿರಣ್ಯಗರ್ಭವನ್ನ ಜೋಡಿಸಿಕೊಂಡು ಅವುಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪಂಚಪಾದಂ, ಸಂವತ್ಸರ ಮೂಜ್ ವಿತ್ ಪಂಚಪಾದ. ಇದು ಏನಂತಾರೆ ಇಲ್ಲಿ? ಪಂಚಪಾದಂ ಐತೇನು? ಅದು ಪಂಚಪಾದಂ ಅಂತ ಐತೇನು ನೋಡ್ರಿ. ಮೊದ್ಲೇದ ಐತ್ರಿ, ಮೊದ್ಲೇದನ ಎಲ್ಲದರಿ ಇದು? ಪ್ರಜಾಕಾಮ ಶುರುವಾದ ಪಂಚಪಾದ ಶುರು ಐತಿ. ಹಾ, ಪಂಚಪಾದಂ. ಹೌದೌದು, ಪಂಚಪಾದಂ. ಪಂಚಪಾದಂ ಅಂದ್ರೆ ಏನ್ರಿ ಅಂದ್ರ ಈ ಸಂವತ್ಸರ ಏನೈತಲ್ಲ ಇದು ಚಲಿಸ್ತದ್ರಿ. ಇದಕ್ಕೆ ಎಷ್ಟು ಕಾಲಗಳು ಅಂದ್ರ 5 ಕಾಲಗಳದಾವಂತ ನೋಡ್ರಿ. ಪಂಚಪಾದಂ ಅಂದ್ರ 5 ಕಾಲಗಳಿಂದ ಚಲಿಸ್ತದ ಇದು ಸಂವತ್ಸರ. ಹೌ ಡು ಯು ಅಂಡರ್ಸ್ಟ್ಯಾಂಡ್? ಇದನ್ನ ಹೆಂಗ್ ತಿಳ್ಕೊಬೇಕು ನಾವು? ದ 5 feet ಆಫ್ ಸಂವತ್ಸರ ಆಲ್ ಆರ್ ಅಬ್ಸ್ಕ್ಯೂರ್ ಮಂತ್ರ. ಎಲ್ಲ ಮಂತ್ರಗಳಲ್ಲಿ ಅಸ್ಪಷ್ಟತೆ ಕಾಣ್ತದ ಅಲ್ರಿ. ಸಂವತ್ಸರ ಚಲಿಸ್ತೈತೆ ಅನ್ಬಹುದು. 5 ಕಾಲಗಳು ಯಾವ್ರಿ ಅವು ಕಾಲಗಳು ಅಂದ್ರ ಸ್ವಲ್ಪ ಏನೋ ಅಸ್ಪಷ್ಟ ಅನಿಸ್ತದೆ. ಆಬ್ಸ್ಕ್ಯೂರ್ ಅಂದ್ರೆ ಅಸ್ಪಷ್ಟ ಮಂತ್ರಗಳು. ವೆರಿ ಡಿಫಿಕಲ್ಟ್ ಟು ಎಕ್ಸ್ಟ್ರಾಕ್ಟ್ ದಿ ಮೀನಿಂಗ್. ಇವ ಅರ್ಥವನ್ನ ತೆಗೆದು ನಮ್ಮ ಬುದ್ಧಿಗೆ ಹೌದು ಅನಿಸ್ಬೇಕಂದ್ರೆ ಬಹಳ ಕಷ್ಟದ ಕೆಲಸ, ಬಹಳ ಕಷ್ಟದ ಕೆಲಸ. ಬಟ್ ಆದಿ ಶಂಕರಾಚಾರ್ಯ ಹ್ಯಾಸ್ ರಿಟನ್ ಕಾಮೆಂಟ್ರಿ. ಶಂಕರಾಚಾರ್ಯರು ಕಾಮೆಂಟ್ರಿ ಬರ್ದಾರೆ. ಅವ್ರ ಗುರುಗಳು ಅವ್ರಿಗೆ ಹೇಳಿಕೊಟ್ಟಾರ. ಯಾವ 5 ಕಾಲಗಳನ್ನ ಅವ್ರಿಗೆ ಹೇಳ್ಯಾರ. ಆ ವಿದ್ಯೆ ಎಲ್ಲೈತಿ ಅಂದ್ರೆ ಆ ಪರಂಪರೆ ಒಳಗೈತಿ ಅದು ವಿದ್ಯೆ. ಆ ಪರಂಪರೆಯಲ್ಲಿ ಇದ್ದವರಿಗೆ ಮಾತ್ರ ಸಿಗ್ತದ. ಇಲ್ಲಾಂದ್ರೆ ಉಳಿದವ್ರು 5 ಕಾಲ ಅಂತ ನಕ್ಕೊಂತ ಹೋಗೋರು ಅಷ್ಟೇ. ಅದ್ಯಾಂಗ್ರಿ ಅಂತ. Therefore we are able to manage the explanation. Panchapada refer to ಋತು ಆರ್ ಸೀಸನ್. ಈ 5 ಕಾಲಗಳು ಅಂದ್ರೆ ಈ ಏನ್ ಕಾಲ ಅದಾವ ಅವ ಈ ನಮ್ಮ ಕಾಲ ಅದಾವಲ್ಲ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ 3 ಅದಾವಲ್ಲ, ಅಲ್ಲಿ 5 ಕಾಲಗಳನ್ನ ಮಾಡ್ತಾರೆ ಏನ್ರಿ. ಋತು ಆರ್ ಸೀಸನ್ಸ್. ದ ಇಯರ್ ಇಸ್ ಡಿವೈಡೆಡ್ ಇಂಟು ಸೆವರಲ್ ಸೀಸನ್ಸ್. ಇಲ್ಲಿ ನಾವು 3 ಕಾಲ ಮಾಡ್ತೇವೆ, ಅಲ್ಲಿ ಕೆಲವು ಕಡೆ ಇದ ಪೃಥ್ವಿ ಮ್ಯಾಗ 5 ಕಾಲಗಳನ್ನು ಮಾಡ್ತಾರ. ಅದು ಹೇಳ್ತಾರ. ಈಚ್ ಸೀಸನ್ ಕನ್ಸಿಸ್ಟಿಂಗ್ ಆಫ್ 2 months. ಅಂದ್ರೆ ಪ್ರತಿಯೊಂದಕ್ಕೂ 2.5 ತಿಂಗಳು ಬರ್ತದ. ಒಂದ್ ವರ್ಷದಾಗ 5 ತಿಂಗಳು ಮಾಡಿದ್ರ ಅಂದ್ರೆ 365 ಡಿವೈಡೆಡ್ ಬೈ 5 ಮಾಡಿದ್ರೆ 77 ಇದೆ 35, 72 ದಿನ, 73 ದಿನ ಬರ್ತದ ಒಂದೊಂದು ಸೀಸನ್ಗೆ. Season consisting of 2 months and in India they talk about Sharad Ritu, 6 seasons. ನಮ್ಮ ಭಾರತದಲ್ಲಿ 5 ಹೋಗಿ 6 ಋತು ಮಾಡ್ತಾರ. ಋತುಗಳು ಶರದ್ ಋತು 2 ತಿಂಗಳಿಗೆ 1 ಋತು ಮಾಡ್ತೀವಿ ನೋಡ್ರಿ ನಾವು. ನಮ್ಮ ಕ್ಯಾಲೆಂಡರ್ದಾಗ ನೋಡ್ರಿ ಯಾವ್ಯಾವ ಋತುಗಳು ಯಾವ್ಯಾವ ಬರ್ತವ ಸರ್ ಗೊತ್ತದ? ವಸಂತ, ಗ್ರೀಷ್ಮ, ಶರತ್ ಮತ್ತ ಶಿಶಿರ, ವರ್ಷ. 5 6 ಹೇಮಂತ 2 ತಿಂಗಳಿಗೆ 1 ಋತು ಮಾಡಿ 1 ವರ್ಷಕ್ಕೆ 12 ತಿಂಗಳಿಗೆ 6 ಋತುವನ್ನು ಮಾಡ್ತೀವಿ ನಮ್ಮ ಭಾರತದಾಗ. ದ ವೆಸ್ಟ್ ಅಂಡ್ ದೇ ಆಲ್ ಟಾಕ್ ಅಬೌಟ್ 4. ಈ ನೀವು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ರಿ, ನೀವು ಇಂಗ್ಲೆಂಡ್ ಅಮೆರಿಕ ಕಡೆ ಹೋಗ್ರಿ, ಇವು ನಮ್ಮ ಪಶ್ಚಿಮಕ್ಕೆ ಅದಾವ, ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಅಂತ ಹೇಳ್ತಾರ. ನಮ್ಮಲ್ಲಿ ಸೂರ್ಯೋದಯ ಆದ ನಂತರ ಅಲ್ಲಿ ಸೂರ್ಯೋದಯ ಆಗ್ತದೆ. ನಮ್ಗಿಂತ ಸೂರ್ಯೋದಯ ಮೊದಲಾಗುವಂತ ದೇಶಗಳು ಯಾವುವು ಅಂದ್ರೆ ಆಸ್ಟ್ರೇಲಿಯಾ, ಜಪಾನ್. ಇವು ನಮ್ಗಿಂತ ಸೂರ್ಯೋದಯ ಮೊದಲಾಗ್ತಾವ. ಇವಕ್ಕ ಪೌರ್ಯಾತ್ಯ ದೇಶಗಳು ಅಂತ. ಅವು ಪೂರ್ವಕದಾವ. ನಮ್ಗಿಂತ ಸೂರ್ಯೋದಯ ಮೊದಲಾಗ್ತದ.
ಎಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಆಮೇಲೆ ಜಪಾನು ಸೂರ್ಯೋದಯ ಮೊದಲಾಗ್ತದೆ. ನಮ್ ಕಡೆ ಸೂರ್ಯೋದಯ ಆದ ನಂತರ ಈ ಕಡೆ ಎಲ್ಲೇ ಪಾಕಿಸ್ತಾನ, ಈ ಕಡೆ ಅಫ್ಘಾನಿಸ್ತಾನ, ಆ ಕಡೆ ಇಂಗ್ಲೆಂಡು, ಆ ಕಡೆ ಅಮೆರಿಕ ಕಡೆ ಹಾಕೋಂತ ಹೋಗ್ತದೆ. ಏನ್ರಿ ದ ವೆಸ್ಟ್ ಅಂಡ್ ದೇ ಆಲ್ ಟಾಕ್ ಅಬೌಟ್ 4. ನೋಡ್ರಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕಾಲಗಳನ್ನ 4 ಮಾಡ್ತಾರೆ. ಇನ್ ಇಂಡಿಯಾ ವಿ ಟಾಕ್ ಅಬೌಟ್ 6. ಇನ್ ಚೆನ್ನೈ ವಿ ಡೌಟ್ ವೆದರ್ ದೇರ್ ಆರ್ 6 seasons ಆರ್ ನಾಟ್. ಹಾಸ್ಯ ಮಾಡ್ತಾರ ಅವ್ರು ಚೆನ್ನೈದಾಗ ಬಿಸಿಲು ಅಲ್ಲಿ ಏನ್ರಿ, ಅಲ್ಲಿ ಹೆಂಗ ಅದಾವ ಅಲ್ಲಿ 3 ಕಾಲ ಅಂದ್ರ, ಒಂದು ಬೇಸಿಗೆ ಕಾಲ, ಇನ್ನೊಂದು ತೀವ್ರ ಬೇಸಿಗೆ ಕಾಲ, ಇನ್ನೊಂದು ತೀವ್ರ ತರ ಬೇಸಿಗೆ ಕಾಲ. ಹಿಂಗ ಅಲ್ಲಿ ಅಂದ್ರ ಯಾವಾಗ್ಲೂ ಬಿಸಿಲು ಜಾಸ್ತಿ ಅದ ಅಲ್ಲಿ. ಚೆನ್ನೈ ಅಂದ್ರೆ ಮಡ್ರಾಸ್. ಮಳಿ ಬಂದ್ರು ಕಮ್ಮಿ, ಚಳಿ ಬಂದ್ರು ಕಮ್ಮಿ, ಬಿಸಿಲು ಜಾಸ್ತಿ ಇರ್ತದೆ. ಅದಕ್ಕ ನಮ್ ಚೆನ್ನೈದಾಗ ಯಾವಾಗ್ಲೂ ಬೇಸಿಗೆ ಕಾಲ ಇರ್ತದ ಅಂತಾರ. ಡೌಟ್ ವೆದರ್ ದೇರ್ ಆರ್ 6 seasons. Only one season seems to be there, but we will go by the ಶಾಸ್ತ್ರ. ನಮ್ದು ಏನದ, ಆ ಪ್ರಾಂತಕ್ಕೆ ಅನುಗುಣವಾಗಿ ಕೆಲವು ಕಡೆ 1 season, ಕೆಲವು ಕಡೆ 2, ಕೆಲವು ಕಡೆ 3, ಕೆಲವು ಕಡೆ 4, ಕೆಲವು ಕಡೆ 5, ಕೆಲವು ಕಡೆ 6. ಹಿಂಗ ಸೀಸನ್ ಕಾಲಘಟ್ಟಗಳು ಬರ್ತಾವೆ, ಋತುಗಳು ಬರ್ತಾವೆ. ಆದ್ರೆ ಶಾಸ್ತ್ರ ಏನ್ ಹೇಳ್ತೈತೆ ಅದ್ರ ಪ್ರಕಾರ ನಾವು ಹೋಗೋಣ ಅಂತಾರ. ಅಂದ್ರೆ ಯಾವ್ಯಾವ 6 ಕಾಲಗಳು ಅಂತಂದ್ರೆ ವಸಂತ ಮಾಸ, ಗ್ರೀಷ್ಮ, ಆಮೇಲೆ ವರ್ಷ, ಆಮೇಲೆ ಶರತ್, ಆಮೇಲೆ ಹೇಮಂತ, ಆಮೇಲೆ ಶಿಶಿರ. ಈ ರೀತಿ ಇವನ ಕಾಲಘಟ್ಟಗಳನ್ನ ಹೊಡೆದಾರ. ಇಲ್ಲಿ ವಸಂತ ಮಾಸ ಅಂತಂದ್ರೆ ಚಿಗುರು ಹೊಡಿತೈತಿ ನೋಡ್ರಿ, ಎಲೆಗಳು ಚಿಗುರ್ತಾವ ನೋಡ್ರಿ, ಅದು ವಸಂತ ಮಾಸ. ಅಲ್ಲಿಂದ 2ನೇದ್ದು ಏನದ, ಗ್ರೀಷ್ಮ ಅಂತಂದ್ರ ಬೇಸಿಗೆ ಕಾಲ. ಆ ನಂತರ ಮಳೆಗಾಲ, ಜೂನ್ ಬಂತು ಮಳೆಗಾಲ, 2 ತಿಂಗಳು ಡಿವೈಡ್ ಮಾಡ್ಕೊಂತೀವ್ರಿ. ಶರತ್ ಋತು, ಅದಕ್ಕೆ ಆಟಮ್ ಅಂತಾರ. ದನ್ ಹೇಮಂತ, ಅಲ್ಲಿ ಏನಂತಾರ, ಚಳಿಗಾಲ ಪೂರ್ವದಲ್ಲಿ ಇದ್ದಿರ್ತಕ್ಕದಕ್ಕೆ ಹೇಮಂತ ಮಾಸ ಅಂತಾರ. ಆಮ್ಯಾಗಿಂದ ಚಳಿಗಾಲ ಬರ್ತದ. ಶಿಶಿರ ಅಂದ್ರೆ ಚಳಿಗಾಲ, ದ ಆಕ್ಚುಯಲ್ ವಿಂಟರ್. ಸೊ ವಸಂತ, ಗ್ರೀಷ್ಮ, ವರ್ಷ, ಶರತ, ಹೇಮಂತ, ಶಿಶಿರ, ಸ್ಪ್ರಿಂಗ್, ಸಮ್ಮರ್, ರೇನ್, ಆಟಮ್, ಪ್ರೀ-ವಿಂಟರ್ and winter. Of these pre-winter and winter, if you join together, we can take the winter. ನೋಡ್ರಿ, ಕಾಲವನ್ನ ಚಳಿಗಾಲ ಅಂತ ಒಂದು, ಪೂರ್ವ ಚಳಿಗಾಲ ಅಂತ ಒಂದ್ ಮಾಡ್ಯಾರ. ಈಗ ಪೂರ್ವ ಚಳಿಗಾಲ ಕುಡಿಸಿದ್ರೆ 1 ಕಾಲ ಆಗ್ತದೆ. ಆ ರೀತಿ ನೀವು ಮಾಡಿದ್ರಿ ಅಂದ್ರ 6 ಋತುಗಳೊಳಗೆ 3 ಋತು ಆಗ್ತಾವ. ಬೇಸಿಗೆ ಪೂರ್ವ ಕಾಲ, ಬೇಸಿಗೆ ಕಾಲ, ಚಳಿ ಪೂರ್ವ ಕಾಲ, ಚಳಿಗಾಲ, ಮಳೆ ಪೂರ್ವ ಕಾಲ, ಮಳೆಗಾಲ. ಹಿಂಗ 6 ಮಾಡಿದ್ವನ್ನ ನೀವು 3 ಮಾಡ್ಕೋಬಹುದು ನಿಮ್ ಅನುಕೂಲಕ್ಕೆ. Therefore, totally instead of 6, the Veda mentions 5 ಋತು joining ಹೇಮಂತ and ಶಿಶಿರ. ಇದು 1. ಏನ್ ಮಾಡ್ತದ ಅಂದ್ರೆ, ಉಪನಿಷತ್ ಏನ್ ಮಾಡ್ತದ ಅಂದ್ರೆ, ಈ ಹೇಮಂತ ಮತ್ತು ಶಿಶಿರ ಮಾಸಗಳು ಏನದಾವ, ಚಳಿ ಪೂರ್ವ ಕಾಲ, ಚಳಿಗಾಲ, ಇವೆರಡನ್ನು ಕೂಡಿಸಿ 1 ಕಾಲವನ್ನು ಮಾಡಿ, ಉಳಿದದ್ವನ್ನ ಬೇರೆ ಬೇರೆ ಇಟ್ಟು, ಅವ್ನು 4ಕ್ಕೆ 4 ಹಂಗ ಇಟ್ಟು, ಇವನು 2 ಕೂಡಿಸಿ 1 ಮಾಡಿ 5 ಕಾಲಗಳನ್ನ ಹೇಳ್ತಾ ಇದೆ. ಇದನ್ನ ಯಾರು ಹೇಳ್ತಾರ ನಮ್ಗ? ಶಂಕರಾಚಾರ್ಯ ಹೇಳ್ತಾರೆ. ಅವ್ರಿಗೆ ಯಾರು ಹೇಳಿದ್ರು? ಅವ್ರ ಗುರು ಪರಂಪರೆ ಒಳಗೆ ಹೇಳಿದ್ರು. ಹಂಗಾರೆ ಹೆಂಗ ಚಲಿಸ್ತಾನ ಇವ ಸಂವತ್ಸರ ಅನ್ನುವಂತ ಯಜಮಾನ? 5 ಕಾಲಗಳಲ್ಲಿ ಚಲಿಸ್ತಾನೆ. Through these 5 seasons alone, ಸಂವತ್ಸರ is moving. ಈ 5 ಕಾಲಗಳ ಮೂಲಕ ಸಂವತ್ಸರ ಅನ್ನುವಂತಹ ಕಾಲಘಟ್ಟ ಚಲಿಸ್ತಾ ಇದ್ದೆ. Is it not? ತಿಳಿತಿಲ್ರಿ? ತಿಳಿತ, ರೈಟ್. ತಿಳಿತಂದ್ರೆ ಮುಂದೋಗೋಣ. As even 1 ಋತು comes, the ಸಂವತ್ಸರ year is moving onwards. Now summer is coming, and thereafter autumn, and there each ಋತು is compared to the foot of the ಸಂವತ್ಸರ. If you take 6 into 5, how many seeds are there for ಸಂವತ್ಸರ? ಪಂಚಪಾದಂ. Therefore ಪಂಚಪಾದಂ ಸಂವತ್ಸರ ಆತ್ಮಕಂ ಸೂರ್ಯಂ ಪಿತರಂ as a source of prana. Surya Bhagavan alone is responsible for the survival and the origination of life on the earth.
ಈ ಭೂಮಿ ಮ್ಯಾಗ ಜೀವಿಗಳು ಬದುಕಾಗತ್ತಾರಂದ್ರ ಪ್ರಾಣ ಶಕ್ತಿ ಇಟ್ಕೊಂಡು ಬದುಕಾಗತ್ತಾರ, ಉಸಿರಾಡ್ಸಕತ್ತಾರ, ಪ್ರಾಣ ಅದ ಅಂತ ನಡೆದೈತಿ. ಆ ಪ್ರಾಣ ಯಾರಿಂದ ಬಂದೈತಿ ಅಂದ್ರ ಅದು ಸೂರ್ಯ ಭಗವಂತನಿಂದ, ಸೂರ್ಯನಿಂದ ಬಂದದ. ನಾವು ಪ್ರಾಣಿಗಳಾಗೇವಿ ಅದಕ್ಕಂದ್ರ ಸೂರ್ಯ ಇದ್ದಿದ್ದಕ್ಕ ಪ್ರಾಣಿಗಳಾಗೇವಿ, ಜೀವಿಸ್ಕೊಂಡದೇವಿ. ದೇರ್ಫೋರ್ ಸೂರ್ಯ ಭಗವಾನ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಅ ಫಾದರ್. ಅದಕ್ಕ ಸೂರ್ಯ ಭಗವಂತಗ ತಂದೆ ಅನ್ರಿ ಅಂತಾರ ಏನ್ರಿ. ಎಲ್ಲ ಪ್ರಾಣಿಗಳಿಗೆ ತಂದೆಯ ಸ್ವರೂಪ ಯಾರು? ಸೂರ್ಯ, ದ ಜನರೇಟರ್ ಆಫ್ ಲೈಫ್. ಆ ಪ್ರಾಣವನ್ನ ಹುಟ್ಟಿಸುವಂತ ಸಾಮರ್ಥ್ಯ ಇದ್ದವ ಸೂರ್ಯ ದೇವತಾ. ಸೊ ಪಿತೃ ಮೀನ್ಸ್ ಫಾದರ್ ಆಫ್ ದ ಲೈಫ್. ಪಿತರಂ ಐತ್ ನೋಡ್ರಿ ಎರಡನೇ ಶಬ್ದ, ಪಿತರಂ ತಂದೆ ಅಂತ ಅರ್ಥ. ಇಫ್ ಸೂರ್ಯ ಭಗವಾನ್ ಈಸ್ ನಾಟ್ ದೇರ್, ಲೈಫ್ ಈಸ್ ನಾಟ್ ಪಾಸಿಬಲ್ ಆನ್ ದ ಅರ್ತ್. ಸೂರ್ಯ ಇಲ್ಲ ಅಂತಂದ್ರೆ ಈ ಭೂಮಿ ಮ್ಯಾಗ ಯಾವ ಜೀವರಾಶಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. And so Panchapadam, the description is as Samvatsara, Pitaram is the description of Surya Bhagavan. Then Dwadashakritim, ಅಲ್ಲೈತ್ ನೋಡ್ರಿ ಶಬ್ದ 11ನೇ ಮಂತ್ರದಾಗ Panchapadam, Pitaram, Dwadashakritim. Dwadashakritim. So this Samvatsara has got 12 different versions. ಏನ್ರಿ 12 ರೀತಿಯಿಂದ ವರ್ಷ ಅಂದ್ರೆ ಅನ್ಬೇಕ್ರಿ. ವರ್ಷನ್ಸ್ ಅಂದ್ರ ವರ್ಷನ್ ಅಂತಂದ್ರ ರೂಪಾಂತರಗಳು. ಹಿಂಗೇನ್ ತಗೋರಿ ರೂಪಾಂತರ. 12 ತಿಂಗಳಿಗೆ 12 ರೂಪಾಂತರಗಳದಾವ ಈ ಸಂವತ್ಸರಕ್ಕೆ. ಕ್ಯಾನ್ ಯು ಗೆಸ್ ಏನವು? 12 ಮೀನ್ಸ್ ವೇರ್ ಶುಡ್ ಯು ಕನೆಕ್ಟ್? 12 months, 12 ತಿಂಗಳಿಗೆ ಏನ್ರಿ. 12 ತಿಂಗಳಿಗೆ ರೂಪಾಂತರ ಹೊಂತದ. ಈಚ್ ಮಂತ್ ಹ್ಯಾಸ್ ಗಾಟ್ ಎ peculiar version or a particular form, hot or cold, pleasant or unpleasant. ಪ್ರತಿಯೊಂದು ತಿಂಗಳಿಗೆ ಅದು ಬಿಸಿ ಇರಬಹುದು, ಅಥವಾ ಅತಿ ಬಿಸಿ ಇರಬಹುದು, ಅಥವಾ ತಂಪಿರಬಹುದು, ಅಥವಾ ಮಧ್ಯಮ ಇರಬಹುದು, ಹಿತಕಾರಿ ಇರಬಹುದು, ಚಳಿ ಹೆಚ್ಚಿಗೆ ಇರಬಹುದು, ಬಿಸಿಲು ಹೆಚ್ಚಿಗೆ ಇರಬಹುದು, ಅಥವಾ ಹಿತಕಾರಿ ಇರಬಹುದು ಒಂದೊಂದು ತಿಂಗಳು. ಆಮೇಲೆ ಏನಂತಾರ, ಮಾಸ್ಕಿಟೋ ರಿಡನ್ ಆರ್ ನಾಟ್. ಮಳಿ ಆತು ಅಂದ್ರೆ ಮಾಸ್ಕಿಟೋ ಇರ್ತಾವೆ, ಬೇಸಿಗೆ ಬಂತಂದ್ರೆ ಮಾಸ್ಕಿಟೋ ಕಮ್ಮಿ ಆಕಾವ, ಸೊಳ್ಳೆಗಳು ಕಮ್ಮಿ ಆಕಾವ. Therefore each one is ಆಕೃತಿ. ಒಂದೊಂದು ಕಾಲ ಒಂದೊಂದು ತಿಂಗಳ ಅವು ಆಕೃತಿ ಹೊಂತಾವ. 12 ಆಕೃತಿ ಆಗ್ತದೆ. In 12 forms the Samvatsara comes, and in the form of Surya this Panchapadam and Dwadash Akritim is looking at Surya as the Samvatsara. ಈಗ ಏನ್ ಮಾಡ್ಬೇಕು ನೀವು? ಈ 12 ತಿಂಗಳ ಮೂಲಕ 2 ಅಯನಗಳ ಮೂಲಕ ಆ ಸೂರ್ಯ ಭಗವಂತನೇ ನಮ್ಮ ಜೀವನದಲ್ಲಿ ಹಾಸುಹಕ್ಕಾಗಿದ್ದಾನೆ. Whereas Pitaram is the description of Surya itself. Pitaram ಅಂದ್ರ ತಂದೆಯ ಸ್ಥಾನವನ್ನು ಸೂರ್ಯನಿಗೆ ಕೊಟ್ಟೇವಿ. And where is this Surya Bhagavan? ಎಲ್ಲದ ನೀವ? ದಿವಾ ಪರೇ ಅರ್ಧೆ. ಎಲ್ಲದ ನೀವ? ದಿವಾ ಅರ್ಧೆ ಪರೇ. ದಿವಾ ಅಂದ್ರೆ ಏನ್ರಿ? ಪರೇ ಅರ್ಧೆ. ವರ್ತಮಾನಂ. ದಿವಾ ಪರಂ ಅಂದ್ರೆ ಏನ್ರಿ? ಇನ್ ದ ಅಪ್ಪರ್ ರೀಜನ್ಸ್ ಆಫ್ ದ ಸ್ಕೈ. ಆಕಾಶದಲ್ಲಿ ಮೇಲ್ಭಾಗದಲ್ಲಿ ಅದ ನೋಡ್ರಿ ಸೂರ್ಯ. ಅದು ದುಂಡನೆಯ ಡಿಸ್ಕ್ ಏನದ, ಅದ ಸೂರ್ಯ ಭಗವಂತ. ಇನ್ ದ ಹೆವನ್ಲಿ ರೀಜನ್ಸ್, ಅಲ್ಲೇ ಸ್ವರ್ಗದ ಅಂತ, ಸ್ವರ್ಗದ ಆಜುಕಾದ ಬಾಜುಕಾದನಂತ. ಇನ್ ದ ಅಪ್ಪರ್ ರೀಜನ್ಸ್, ಅರ್ಧಂ ಮೀನ್ಸ್ ಸ್ಥಾನಂ ಪ್ಲೇಸ್, ದಿವಾ ಮೀನ್ಸ್ ದ ಹೈಯರ್ ರೀಜನ್ಸ್, ಇಟ್ ಈಸ್ ಲೊಕೇಟೆಡ್. ಅಂಡ್ ಪರಿಶಿಣಂ, ಪುರಿಷಣಂ. ಪುರಿಶಿಣಂ ಅಂದ್ರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ವಿಂಟರ್ ವಾಟರ್ಸ್. ಪುರಿಷಣ ಅಂದ್ರ ಅದ ನೀರನ್ನ ಹೊಯ್ಲಿಕ್ಕೆ, ಅದ ಮಳೆಗಾಲ ಬರ್ಲಿಕ್ಕೆ. ಫಾರ್ ವಾಟರ್ಸ್ ಫಾರ್ ದಿ ಹ್ಯೂಮನ್ ಬೀಯಿಂಗ್. ಆ ಪ್ರಾಣಿಗಳಿಗೆ ನೀರನ್ನ ಕೊಡುವಂತದ್ದನ್ನು ಕೂಡ ಅಲ್ಲೇ ಆ ಪುರೀಷಣದಿಂದ ಅದು ಐತ್ ನೋಡ್ರಿ ಅಂತಾರ. ವಾಟರ್ ಇನ್ ವಾಟ್ ಫಾರ್ಮ್? ಇನ್ ದ ಫಾರ್ಮ್ ಆಫ್ ರೇನ್. ಆ ನೀರಿನ ಆಕಾರದಲ್ಲಿ ಮೋಡಗಳ ಜಲ ತುಂಬಿದ ಮೋಡಗಳು ಕಾಣ್ತಾವಲ್ಲ, ಅವೆಲ್ಲ ಏನ್ ಅನ್ಬೇಕು ಅವಕ್ಕ? ಪುರೀಷಿಣಂ. ಆ ಜಲ ತುಂಬಿದ ಮೋಡಗಳಿಂದ ನಮಗ ಕುಡಿಲಿಕ್ಕೆ ಪ್ರಾಣಿಗಳಿಗೆ ನೀರು ಸಿಗ್ತದೆ. ಸೊ ವೇರ್ ವಿ ಶುಡ್ ರಿಮೆಂಬರ್ ಗೀತಾ ಶ್ಲೋಕ. ಎಲ್ಲೈತಂದ್ರ ಗೀತಾ ಶ್ಲೋಕದ ಒಂದು ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. 9ನೇ ಅಧ್ಯಾಯ 19ನೇ ಶ್ಲೋಕ ಓದ್ರಿ. ಯಾರು ಓದ್ತಿದ್ರು? ಭಗವದ್ಗೀತೆ ಒಳಗೂ ಬಂದದ.
9ನೇ ಅಧ್ಯಾಯ 19ನೇ ಶ್ಲೋಕ. ಓದ್ಲ ಗುರುಗಳೇ. ತಪಾಮ್ರೋಹ ಏನದು? ತಪಾಮ್ಯಹಂ ವರ್ಷಂ ಮೃತ್ಯುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸರಸ್ಚಾಹಮರ್ಜುನ. ಸೂರ್ಯ ರೂಪದಿಂದ ತಪ್ಪಿಸುವನು, ಮಳೆಗೆರೆಯುವನು ನಾನೇ. ಅರ್ಜುನ, ಅಮೃತ ಮೃತ್ಯು ಸತ್ತು ಅಸತ್ತು ಎಲ್ಲ ನಾನೇ. ಬರೋಬರಿ. ಅಹಂ ತಪಾಮಿ, ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ. ಅಹಂ ವರ್ಷಂ, ನಾನೇ ಮಳೆಯನ್ನು ನಿಗ್ರಹಣಾಮಿ, ಆಕರ್ಷಿಸುತ್ತೇನೆ. ಚ ಮತ್ತು ಅಹಂ ಉತ್ತಜಾಮಿ, ನಾನೇ ಸುರಿಸುತ್ತೇನೆ. ಅರ್ಜುನ, ಏ ಅರ್ಜುನನೇ, ಅಹಂ ಏವ, ನಾನೇ ಅಮೃತಂ ಚ ಮೃತ್ಯುಂ, ಅಮೃತ ಮತ್ತು ಮೃತ್ಯುವಾಗಿದ್ದೇನೆ. ಚ ಮತ್ತು ಸತ್ ಅಸತ್ ಕೂಡ ನಾನೇ ಆಗಿದ್ದೇನೆ. ಸತ್ ಅಸತ್ ಚ ಅಹಂ ಅಸ್ಮಿ, ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ. ನಾನೇ ಅಂದ್ರೆ ಯಾರು? ಆತ್ಮ. ಕೃಷ್ಣ ಆತ್ಮ ಅಂತ ತಿಳ್ಕೊಳ್ಳೋಣ. ತನ್ನ ಸ್ಥೂಲ ಶರೀರಕ್ಕ ನಾ ಅನ್ನೋದನವ. ಆತ್ಮ ಸ್ವರೂಪ ತತ್ವಮಸಿ ಶೋಧನ ಮಾಡಿದನವ ಕೃಷ್ಣ. ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ. ನಾನೇ ನೀರನ್ನು ಆಕರ್ಷಿಸಿ ಅದನ್ನು ಮಳೆಯಾಗಿ ಸುರಿಸುತ್ತೇನೆ. ಅರ್ಜುನನೇ, ನಾನೇ ಅಮೃತನೂ ಆಗಿದ್ದೇನೆ, ಮೃತ್ಯು ಕೂಡ ನಾನೇ ಆಗಿದ್ದೇನೆ. ಹಾಗೂ ಸತ್ ಅಸತ್ ಕೂಡ ನಾನೇ. ಏನಾಗೈತಲ್ಲ ಅದೇ ನಾನೇ, ಆತ್ಮನ ಆಗೈತೆ ಅಂತ ಅರ್ಥ. ಅದನ್ನ ಆ ಶ್ಲೋಕವನ್ನು ಇಲ್ಲಿ ರೆಫರೆನ್ಸ್ ಹೇಳ್ತಾರೆ ಭಗವದ್ಗೀತೆ. ಭಗವಾನ್ ಲಾರ್ಡ್ ಕೃಷ್ಣ ಸೇಸ್ ಇನ್ ದ ಫಾರ್ಮ್ ಆಫ್ ಸೂರ್ಯ ಭಗವಾನ್, ಐ ಹೀಟ್ ಅಪ್ ದ ಓಷಿಯನ್ ವಾಟರ್ಸ್. ನೋಡಪ್ಪ, ಏ ಅರ್ಜುನ, ನಾನು ಏನದೇನಿ ಸೂರ್ಯ ಭಗವಂತ, ನಾನೇ ಸೂರ್ಯ ಭಗವಂತ ಇದ್ದೇನೆ. ನಾನೇನ್ ಮಾಡ್ತೀನಿ? ಸಮುದ್ರದಲ್ಲಿ ನೀರನ್ನ ಶಾಖವನ್ನು ಕೊಟ್ಟು ಅದನ್ನ ಆವಿಯಾಗಿ ಮಾಡ್ತೀನಿ. ಆ ಸಮುದ್ರದಲ್ಲಿ ನೀರನ್ನ ಹೀರ್ಕೋತೀನಿ, ಅದನ್ನ ಮೋಡವಾಗಿ ಪರಿವರ್ತನೆ ಮಾಡ್ತೀನಿ. ಆ ಮೋಡಗಳು ಚಲಿಸುವಂಗ ಮಾಡ್ತೀನಿ. ಎಲ್ಲಿ ಬೇಕಲ್ಲಿ ಮಳೆ ಬರುವಂಗ ಮತ್ತ ಅವಾಗ ತಂಪನ್ನ ಕೊಟ್ಟು ಅಲ್ಲೇ ನೀರಿನ ಹನಿಯಾಗಿ ಮಳೆಯಾಗಿ ಬೀಳುವಂಗ ನಾನು ಮಾಡ್ತೀನಿ. ಎಲ್ಲ ಮಾಡಾವ ಯಾರು? ನಾನೇ ಅಂತ. ದೇರ್ಫೋರ್ ಸೂರ್ಯ ಭಗವಾನ್ ಈಸ್ ಪುರಿಷಿಣಾಮ್. ಪುರುಷಿಣಾಮ್ ಅಂದ್ರ ನೀರಿನ ಆಗರ, ಪ್ರಾಣಿಗಳಿಗೆ ಬೇಕಾಗುವಂತ ನೀರನ್ನು ಕೊಡವ ಪುರಿಷಿಣಾಮ್. ದ ಬಿಗ್ಗೆಸ್ಟ್ ವಾಟರ್ ಕ್ಯಾನ್ ಬಿ ಕ್ಯಾನ್ ಆಫ್ ದ ವರ್ಲ್ಡ್ ಅಂಡ್ ಬಿಗ್ಗೆಸ್ಟ್ assimilation, distillation plant. So Purisham, water source of water, not directly but indirectly through the rains. ಆ ನೀರಿನ ಮೂಲಕ ಆ ಸಮುದ್ರದಲ್ಲಿದ್ದಂತ ನೀರನ್ನ ಶುದ್ಧೀಕರಿಸಿ ಕೊಡುವ ಯಾರು? ನಾನೇ. ಇತಿ ಆಹುಹು, ದಿಸ್ ಇಸ್ ದ ಡಿಸ್ಕ್ರಿಪ್ಷನ್ ಗಿವನ್ ಬೈ ಒನ್ ಗ್ರೂಪ್ ಆಫ್ ಪೀಪಲ್. ಇದನ್ನ ಒಂದು ಜನ, ಕೆಲವೊಂದಿಷ್ಟು ಜನ ಹಿಂಗ್ ವಿಚಾರ ಮಾಡ್ತಾರೆ. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದೇವ ಆಹು ಪರೇ ಅರ್ಧೆ ಪುರೀಷಿಣಂ. ಇದು ಅರ್ಧ ಭಾಗ. ಇನ್ನು ಅರ್ಧ ಭಾಗ ಯಾವುದು? ಅಥೇಮೇ ಅನ್ಯ ಪರೇ ವಿಚಕ್ಷಣಂ ಸಪ್ತ ಚಕ್ರೆ ಷಡರ ಆಹುರ್ ಅರ್ಪಿತಂ ಇತಿ. ಇದ್ರ ಬಗ್ಗೆ ಹೇಳ್ತಾರೆ ನೋಡಿ. ಸೊ ದೇರ್ ಇಸ್ ಅನದರ್ ಗ್ರೂಪ್ ಆಫ್ ಪೀಪಲ್. ಕೆಲವೊಂದ್ ಜನ ಹಿಂಗದ ವಿಚಾರ ಮಾಡೋದಾರ. ಏನಂತಾರ ಅವರು? ಪರೇ ಅರ್ಧೆ ಪರೇ ಆಹುಹು, ಅನದರ್ ಗ್ರೂಪ್ ಆಫ್ ಪೀಪಲ್. ಪರೇ ಅರ್ಧೆ. ಇನ್ನು ಕೆಲವು ಮಂದಿ ಅರ್ಧ ಜನ ಏನ್ ವಿಚಾರ ಮಾಡ್ತಾರಪ್ಪ ಅಂತಂದ್ರೆ, ಸೂರ್ಯ ಭಗವಾನ್ ಇನ್ ದ ಫಾಲೋವಿಂಗ್ ಮ್ಯಾನರ್ ಆಸ್ ಎ ವಾಟ್? ಸಪ್ತ ಚಕ್ರೆ. ಸಪ್ತ ಚಕ್ರೆ ಅಂತ ಇತ್ತು 4ನೇ ಲೈನ್. ಸಪ್ತ ಚಕ್ರೆ ಸೂರ್ಯ ಸ್ತೋತ್ರಂ ಸಪ್ತ ಸರ್ವ ರಥ ರಥಂ ಆರೂಢಂ. ರಥಂ ಆರೂಢಂ ಪಂಚದಂ ಕಶ್ಯ ಪಾತ್ಮಜಂ. ಸೂರ್ಯ ಭಗವಾನ್ is supposed to be taken by 7 horses. ಸೂರ್ಯ ಪೃಥ್ವಿ ಸುತ್ತಲ ತಿರ್ಗಾಗತ್ತಾನ ಅಂತ ಕಲ್ಪನಾ ಮಾಡ್ರಿ. ತಿರುಗುದಿಲ್ಲ, ಭೂಮಿ ತಿರ್ಗಾಗತೈತಿ, ನಮಗ್ ಹಂಗ ಕಾಣ್ತದ. ಇರ್ಲಿ, ಅದ ಮಾಡಕ್ ತಿರ್ಗಾಗತ್ತಾನಲ್ಲ, ಅವ್ನು ಜಕ್ಕೊಂಡು ಹೋಗಕ ಒಂದ್ ಏನದ, ಒಂದು ಟಾಂಗ ಅಥವಾ ಒಂದು ಚಕಡಿ ಅದ, ಒಂದು ರಥ ಅದ ಅಂತ ನೋಡ್ರಿ.
ಆ ರಥಕ್ಕ ಜಗ್ಗುವಂತಾವ್ ಎಷ್ಟು ಕುದುರೆಗಳದಾವ ಅಂದ್ರೆ 7 ಕುದುರೆಗಳದಾವ. ಏನ್ರಿ? 7 ಕುದುರೆ. ಆಸ್ ದ ವೈಟ್ ಲೈಟ್ 7 ಹಾರ್ಸಸ್ ರಿಪ್ರೆಸೆಂಟಿಂಗ್ 7 ಕಲರ್ಸ್. ಏನ್ರಿ? ಈ 7 ಕುದುರೆಗಳ 7 ಬಣ್ಣಗಳನ್ನ ಸೂಚಿಸುವ ಹಾಗೆ ಸೂಚಿಸ್ತಾವ. ಬಿಬ್ ಗಯಾರ್, ವಯೋಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇವು 7 ಬಣ್ಣವನ್ನ ಸೂಚಿಸುವಂತ 7 ಕುದುರೆಗಳನ್ನ ಅವು ರಥವನ್ನ ಜಗ್ಗುತ್ತಾ ಇದ್ದಾವು ಅಂತ ಕಲ್ಪನಾ ಮಾಡ್ಯಾರ. ಕಲ್ಪನಾ ಇದು, ಕವಿ ಕಲ್ಪನಾ ಇದು. ಅದಕ್ಕ ರಥ ಸಪ್ತಮಿ ಅಂತಾರ್ರಿ. ರಥ ಸಪ್ತಮಿ ಅಂತ. White light, even horses represent 7 colors, or you can take it as the 7 days of the week also. ಬೇಡ, ನಾನು ಹಂಗ ತಗೊಳುದಿಲ್ಲ ಅಂದ್ರೆ ಈ ವಾರದಾಗ 7 ದಿನಗಳನ್ನ ತಗೋರಿ. 7 ದಿನ ಅನ್ನುವಂತ ಕುದುರೆಗಳನ್ನ ತಗೋ ಜಗತ್ತಾವ ಅಂತ ತಿಳ್ಕೊಡ್ರಿ ಆ ರಥವನ್ನ, ಸೂರ್ಯನ ರಥವನ್ನ. Here we can take week, days, 7 days of the week as the wheels of the horse. Wheels. ಈ 7 ಕುದುರೆಯನ್ನ ತಗೊಳ್ರಿ. 7 ದಿನಗಳನ್ನ ನೀವು ಅವಕ್ಕ 7 ಚಕ್ರಗಳಿಗೆ 7 ಹಲ್ಲು ಅಂತ ತಿಳ್ಕೊಡ್ರಿ, ಅಥವಾ 7 ಗಾಲಿ ಅದಾವಂತಾರ ತಿಳ್ಕೊಡ್ರಿ. ಏನಾರ ಕಲ್ಪನಾ ಮಾಡ್ರಿ. ಬಟ್ ಟೇಕಿಂಗ್ ದ ಮೂವ್ಮೆಂಟ್, ಆ ರಥಗಳ ಚಕ್ರಗಳಿಂದ ಮೂಲಕ ಅದು ಚಲನೆ ಮಾಡ್ತಾ ಇದೆ, ಸಂವತ್ಸರ ಚಲಿಸ್ತಾ ಇದೆ. ಅಂಡ್ ನಾಟ್ ಓನ್ಲಿ ದ್ಯಾಟ್, ಅಷ್ಟೇ ಅಲ್ಲ, ಶೆಡ್ ಆರ್ ಅರ್ಪಿತಂ ಅಂಡ್ ಇಟ್ ಹ್ಯಾಸ್ ಗಾಟ್ ವೀಲ್ಸ್ ವಿತ್ 6 ಸ್ಪೋಕ್ಸ್. ಆ ಒಂದೊಂದು ಗಾಲಿ ಅದಾವಲ್ಲ, ಆ ಒಂದೊಂದು ಗಾಲಿ 2 ಗಾಲಿ ಅದಾವ ರಥಕ್ಕಂದ್ರ ಒಂದೊಂದು ಗಾಲಿಗೆ 6 ಆ ಸಳಿ ಅದಾವ ಅಂತ ತಿಳ್ಕೊಂಡ್ರಿ. ಸ್ಪೋಕ್ಸ್ ಅಂತ ತಿಳ್ಕೊಂಡ್ರೆ ಆ ನಡುವಿನ ಭಾಗ ಹಬ್ಬದಿಂದ ಹಿಡ್ಕೊಂಡು ಆ ರಿಮ್ಮಿನ ಭಾಗಕ್ಕೆ ಏನ್ ಜಾಯಿಂಟ್ ಆಗಿರ್ತಾವಲ್ಲ, ಆ ರಿಮ್ಗೆ ಮತ್ತು ಆ ಏನ ಗಡ್ಡಿಗೆ ಜಾಯಿನ್ ಆಗಿರ್ತಲ್ಲ, ಅವಕ್ಕೆ ಸ್ಪೋಕ್ಸ್ ಅಂತ ತಿಳ್ಕೊಡ್ರಿ. ಸ್ಪೋಕ್ಸ್ ಕನ್ನಡ ಏನಂತಾರೆ? ಅರೆಗಳು ಅಂತ ತಿಳ್ಕೊಡ್ರಿ. 7 ಅರೆಗಳದಾವ ಒಂದೊಂದು ಗಾಲಿಗಂತನೂ ತಿಳ್ಕೊಬಹುದು. ಅರೆಗಳು. 6 spokes, means spokes. And here what are the 6 spokes? ಯಾವ್ರಿ ಅವು 6 ಅರೆಗಳು? ಷಡ್ ಋತುಗಳು. ಆ ಋತುಗಳು ಏನದಾವ? ವಸಂತ, ಗ್ರೀಷ್ಮ ಹೇಳಿದ್ವಲ್ಲ, ಅವೇ ಋತುಗಳು. ಆ ಋತುಗಳನ್ನ ಏನಂತ ತಗೊಂಡ್ರಲ್ಲಿ? ಸ್ಪೋಕ್ಸ್ ಅಂತ ತಿಳ್ಕೊಡ್ರಿ. ಏನಂದ್ರೆ ಕನ್ನಡದ ಅರೆಗಳು. And who is that ಸೂರ್ಯ ಭಗವಾನ್? ಯಾರು ಇವು ಸೂರ್ಯ ಭಗವಂತ? ಇನ್ ದ ಫಾರ್ಮ್ ಆಫ್ ಹಿರಣ್ಯ ಗರ್ಭ ಈಶ್ವರ. ರೂಪದಲ್ಲಿ, ಹಿರಣ್ಯ ಗರ್ಭ ರೂಪದಲ್ಲಿ ಇದಾನ ಸೂರ್ಯ. ವಿಚಕ್ಷಣಂ ಆಹುಹು, ಹಿ ಇಸ್ ದ ವಿಟ್ನೆಸ್, ದ ನೋವರ್ ಆಫ್ ಎವ್ರಿಥಿಂಗ್. ವಿಚಕ್ಷಣಂ ಅಂದ್ರ ಎಲ್ಲವನ್ನ ನೋಡುವವ, ಎಲ್ಲವನ್ನ ಬಲ್ಲವವ. ಯಾರು? ಹಿರಣ್ಯ ಗರ್ಭ. ಏನ್ರಿ? ಇಡೀ ನಮ್ಮ ಶರೀರದಾಗ ಎಲ್ಲೇ ಒಂದು ಇರಿವಿ ಹರಿದಾಡಿದ್ರು ನಮಗ್ ಗೊತ್ತಾಗ್ತದೆ. ಹೆಂಗೋ ಆ ಹಿರಣ್ಯ ಗರ್ಭ ಈ ಪೃಥ್ವಿಯಾಗ ನೀವ್ ಎಲ್ಲರ ಏನಾರ ಮಾಡ್ರಿ ಅವ್ನ್ ಗೊತ್ತಾಗ್ತದೆ. ಯಾಕಂದ್ರೆ ಅವ್ನ ಇಡೀ ಪೃಥ್ವಿನ ಅವನ ಶರೀರ ಅದ ಹಿರಣ್ಯ ಗರ್ಭದ್ದು. ಎಲ್ಲ ಗೊತ್ತಾಗ್ತದೆ. ನೋವರ್ ಆಫ್ ಎವ್ರಿಥಿಂಗ್. ಸರ್ವಜ್ಞ. ಅದಕ್ಕೆ ಅವಂಗ ಸರ್ವಜ್ಞ ಅಂತಂದೇವಿ. ಇನ್ ದ ಫಾರ್ಮ್ ಆಫ್ ಹಿರಣ್ಯ ಗರ್ಭ ಈಸ್ ದ ನೋವರ್ ಆಫ್ ಆಲ್. ಅವಂಗ ಇಡೀ ಪೃಥ್ವಿನ ಅವನ ಶರೀರ ಆಗಿರೋದು, ಇಡೀ ವಿಶ್ವವೇ ಅವನ ಶರೀರ ಆಗುವುದರಿಂದ ಅವಂಗ ಎಲ್ಲಿ ಏನಾಗ್ತದ ಅವಂಗ ಸ್ಪಂದನ ಗೊತ್ತಾಗ್ತದೆ, ಅದು ಅರಿತಾನವ. ಆದ್ರಿಂದ ಅವ ಸರ್ವಜ್ಞ. ಸೂರ್ಯ ಭಗವಾನ್ ಇಸ್ ಗ್ಲೋರಿಫೈಡ್ ಇನ್ ದಿಸ್ ಋಗ್ ಮಂತ್ರ. ಈ ಋಗ್ವೇದದ ಮಂತ್ರದಲ್ಲಿ ಸೂರ್ಯನನ್ನ ಹೊಗಳಿಕೆ ಮಾಡಿ ಬರೆಯಲಾಗಿದೆ. ವಿತ್ ದಿಸ್ ಸಂವತ್ಸರ ಸೃಷ್ಟಿ ಇಸ್ ಓವರ್. ಈಗಲೇ ಸಂವತ್ಸರ ಸೃಷ್ಟಿಯನ್ನ ಮುಗಿಸಿದ್ರು. ಇನ್ನು ಮುಂದದಾರೆ ಸೃಷ್ಟಿ. ಅದು ನಿಮಗ ಮೊದಲು ಹೇಳಿದ್ದದು. ಕಾಲ ಸೃಷ್ಟಿ, ಅನ್ನ ಸೃಷ್ಟಿ ಇಲ್ಲ ಹೇಳ್ತಾರೆ. ಈ ಒಂದೇ ಪ್ರಶ್ನೆ ಮುಗಿಮಟನು 4 ಸೃಷ್ಟಿ ಹೇಳ್ತಾರ. ಅಲ್ಲಿ ಹೇಳಿದ್ ಮಾತದು ಸಂಕ್ಷಿಪ್ತವಾಗಿ ಹೇಳಿದ್ದು. ಇನ್ನ ಕಾಲ ಸೃಷ್ಟಿನ ನಡೆದದ. ಈ ಕಾಲ ಸೃಷ್ಟಿಯನ್ನು ನಡೆದದ. ನಾವು ಏನ್ ಆಫ್ಟರ್ ವಾಟ್ ಈಸ್ ಸೃಷ್ಟಿ? ಅಲ್ಲಿ ಮುಂದೆ ಆದ್ಮೇಲೆ ಏನಾಗತ್ ಸೃಷ್ಟಿ ಅಂದ್ರೆ ಮಾಸ ಸೃಷ್ಟಿ ಆಗ್ತದ. ಇನ್ನು 2ನೇ ಸೃಷ್ಟಿಯೊಳಗೆ ಅದೇನೋ, ಇನ್ನ ಮುಂದಿನ ಸೃಷ್ಟಿಗೆ ಹೋಗಿಲ್ಲ. ಆದ್ರಿಂದ ಮೊದಲ ಅಷ್ಟು ಹೆಡ್ಲೈನ್ಸ್ ಆಗಿ ಮ್ಯಾಗಿಂದ ಹೇಳಿರ್ತಾರ. ಅದನ್ನ ಸಂಕ್ಷಿಪ್ತವಾಗಿ ವಿಸ್ತಾರವಾಗಿ ಹೇಳ್ಕೊಂತ ಹೊಂಟಿದ್ದಾರೆ. ಮಾಸ ಸೃಷ್ಟಿಯನ್ನು ಹೇಳ್ತಾರೆ. ಅದು ಯಾವ್ದು ಮಂತ್ರ ಅಂದ್ರೆ 12ನೇ ಮಂತ್ರ ಓದ್ರಿ ಅಂತಾರ. ಮಾಸೋ ವೈ ಪ್ರಜಾಪತಿ ತಸ್ಯ ಕೃಷ್ಣ ಪಕ್ಷ ಏವರೈ ಶುಕ್ಲ ಪ್ರಾಣ ತಸ್ಮಾದೇತ ಋಷಯ ಶುಕ್ಲ ಇಷ್ಟಂ ಕುರ್ವಂತಿ ತರ ಇತರ ಅಸ್ಮಿನ್.
ಅನ್ನುವಂತ 12ನೇ ಶ್ಲೋಕದಲ್ಲಿ ಇದೇನ್ ಹೇಳೋರದಾರ ಅಂದ್ರ ಕಾಲ ಸೃಷ್ಟಿಯೊಳಗೆ 2ನೇ ಸೃಷ್ಟಿಯಾದಂತಹ ಮಾಸ ಸೃಷ್ಟಿಯನ್ನ ಹೇಳೋರದಾರ. ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.